ABCD ನಂಬರ್ 2386, ಚಂದ್ರಪುರ್, ಮಹಾರಾಷ್ಟ್ರ. ಮುರಳಿ ತಾರೀಖು 10-11-1966. ನುಡಿಸಿರುವಂಥ ತಾರೀಖು 13-9-2017. इन ज्ञान की बातों में बुद्धि विचरण करनी चाहिए. ಈ ಜ್ಞಾನದ ಮಾತುಗಳಲ್ಲಿ ಬುದ್ಧಿ ವಿಚರಣೆ ಮಾಡ್ತಾ ಇರಬೇಕು. इसे कहते हैं क्या? आत्मा का पुरुषार्थ. ಇದಕ್ಕೇನಂತ ಹೇಳ್ತಾರೆ? ಆತ್ಮದ ಪುರುಷಾರ್ಥ ಅಂತ ಹೇಳಲಾಗುತ್ತೆ. नाम ही है पुरुष अर्थ. ಹೆಸರೇ ಆಗಿದೆ ಪುರುಷಾರ್ಥ. किसके अर्थ है? जो भी संकल्प करें, जो भी सोच विचार करें, किसके अर्थ करें? ಅಂದರೆ ಯಾರಿಗೋಸ್ಕರ ಮಾಡಬೇಕು? ನಾವು ಏನೇ ಸಂಕಲ್ಪಗಳನ್ನು ಮಾಡ್ತೀವಿ, ಏನೇ ವಿಚಾರಗಳನ್ನು ಮಾಡ್ತೀವಿ, ಅದು ಯಾರಿಗೋಸ್ಕರ ಮಾಡಬೇಕು? आत्मा के अर्थ करें. ಆತ್ಮನಿಗೋಸ್ಕರನೇ ಮಾಡಬೇಕು. देह का पेट के अर्थ कर रहे हैं. फिल्म देखने जाते हैं, किसके अर्थ कर रहे हैं? ದೇಹದ ಹೊಟ್ಟೆಗೋಸ್ಕರ ಮಾಡ್ತಾ ಇದ್ದೀವಿ. ಇವಾಗ ಏನಾದರೂ ಫಿಲಮ್ ನೋಡ್ಲಿಕ್ಕೆ ಹೋಗ್ತೀವಿ, ಅದು ಯಾರಿಗೋಸ್ಕರ ಹೋಗ್ತಿದ್ದೀವಿ? देह की कौन सी इंद्रिय के प्रति? ದೇಹದ ಯಾವ ಇಂದ್ರಿಯಕ್ಕೋಸ್ಕರ ಹೋಗ್ತಾ ಇದೀವಿ ನೋಡ್ಲಿಕ್ಕೆ? आंख के प्रति कर रहे हैं. ಕಣ್ಣಿಗೋಸ್ಕರ ನೋಡ್ತಾ ಇದ್ದೀವಿ. रेडियो में, FM में अच्छे अच्छे गाने सुनने बैठ जाते हैं. ರೇಡಿಯೋನಲ್ಲಿ, FM ನಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಕೇಳಲಿಕ್ಕೆ ಕುತ್ಕೊಂಡ್ಬಿಡ್ತಾರೆ. देह की कौन सी इंद्रिय के प्रति कर रहे हैं? ಮತ್ತೆ ಅದೆಲ್ಲ ದೇಹದ ಯಾವ ಇಂದ್ರಿಯಕ್ಕೋಸ್ಕರ ಮಾಡ್ತಾ ಇದ್ದೀವಿ? कान के प्रति कर रहे हैं. ಕಿವಿಗೋಸ್ಕರ ಮಾಡ್ತಾ ಇದ್ದೀವಿ. ऐसे ही घड़ी घड़ी चेक करना है ಅದೇ ರೀತಿ ಸೆಕೆಂಡ್ ಸೆಕೆಂಡಿಗೂ ಸಹ ಚೆಕ್ ಮಾಡಬೇಕಾಗಿದೆ. कि हम जो पुरुषार्थ कर रहे हैं वो पुरुष रूपी आत्मा के प्रति कर रहे हैं. ಅದೇ ರೀತಿ ನಾವೇನೇ ಪುರುಷಾರ್ಥವನ್ನ ಮಾಡ್ತಾ ಇದ್ದೀವಿ, ಅದು ಪುರುಷ ರೂಪಿ ಆತ್ಮನಿಗೋಸ್ಕರ ನಾವು ಮಾಡ್ತಾ ಇದ್ದೀವ? आत्मा के अर्थ कर रहे हैं या देह और देह के इंद्रियों के प्रति कर रहे हैं? तो ಅದೆಲ್ಲ ನಾವು ಆತ್ಮನಿಗೋಸ್ಕರ ಮಾಡ್ತಾ ಇದ್ದೀವ ಅಥವಾ ದೇಹ ಅಥವಾ ದೇಹದ ಇಂದ್ರಿಯಗಳಿಗೋಸ್ಕರ ಮಾಡ್ತಾ ಇದ್ದೀವ? ಇದನ್ನು ನಾವು ಸೆಕೆಂಡ್ ಸೆಕೆಂಡಿಗೂ ಚೆಕ್ ಮಾಡಬೇಕಾಗಿದೆ. देह विनाशी, तो वो पुरुषार्थ भी जो हम देह अर्थ कर रहे हैं वो भी विनाशी हो जाएगा. ದೇಹ ವಿನಾಶಿ ಆಗಿದೆ, ಅದಕ್ಕೋಸ್ಕರ ಮತ್ತು ದೇಹಕ್ಕೋಸ್ಕರ ನಾವೇನೇ ಮಾಡ್ತಾ ಇದ್ದೀವಿ ಅದು ಸಹ ಏನಾಗಿದೆ? ದೇಹದ ವಿನಾಶಿ ಆಗಿದ್ರೆ ಆ ಕರ್ಮಗಳು ಸಹ ವಿನಾಶಿನೇ ಆಗಿರುತ್ತೆ ದೇಹಕ್ಕೋಸ್ಕರ ಮಾಡುವಂಥದ್ದು. इसी जन्म में प्राप्ति देगा, इसी जन्म में खत्म हो जाएगा. ಇದೇ ಜನ್ಮದಲ್ಲಿ ಅದು ನಮಗೆ ಪ್ರಾಪ್ತಿನೂ ಮಾಡಿಸುತ್ತೆ, ಇದೇ ಜನ್ಮದಲ್ಲಿ ಅದು ಮತ್ತೆ ಮುಗ್ದು ಹೋಗುತ್ತೆ. अगले जन्मों में प्राप्ति नहीं कराएगा. ಅದು ನಮಗೆ ಮುಂದಿನ ಜನ್ಮಗಳಲ್ಲಿ ಪ್ರಾಪ್ತಿ ಮಾಡಿಸೋದಿಲ್ಲ. और पुरुषार्थ करेंगे, आत्मा के अर्थ करेंगे, ಮತ್ತೆ ಪುರುಷಾರ್ಥವನ್ನ ಮಾಡಿದ್ರೆ, ಆತ್ಮನಿಗೋಸ್ಕರ ಮಾಡಿದ್ರೆ, तो इसी जन्म में भी प्राप्ति देगा ಮತ್ತೆ ಅದು ಈ ಜನ್ಮದಲ್ಲೂ ಸಹ ಪ್ರಾಪ್ತಿ ಆಗುತ್ತೆ. और अगले कल्प में 84 के चक्र में, ಮತ್ತೆ ಮುಂದಿನ ಕಲ್ಪದಲ್ಲಿ 84 ಜನ್ಮಗಳ ಚಕ್ರದಲ್ಲಿ जन्म जन्मांतर प्राप्ति कराएगा. ಜನ್ಮ ಜನ್ಮಾಂತರನು ಪ್ರಾಪ್ತಿ ಮಾಡಿಸುತ್ತೆ ನಮಗೆ. इसलिए बोला कि पक्के भारतवासी बनो. ಅದಕ್ಕೋಸ್ಕರ ಹೇಳಿದ್ರು ಏನಂತ? ಪಕ್ಕಾ ಭಾರತವಾಸಿಗಳಾಗಿ. कैसे भारतवासी? ಯಾವ ತರ ಭಾರತವಾಸಿಗಳು? जो मन बुद्धि के वाइब्रेशन से जन्म देने वाले हैं. ಯಾರು ಮನ್ಬುದ್ಧಿಯ ವೈಬ್ರೇಷನ್ನಿಂದ ಜನ್ಮ ಕೊಡುವಂತವರಾಗಿದ್ದಾರೆ. इंद्रियों के आकर्षण से जन्म लेने वाले नहीं. ಇಂದ್ರಿಯಗಳ ಆಕರ್ಷಣೆಯಿಂದ ಜನ್ಮ ತಗೊಳ್ಳುವಂತವರಲ್ಲ. मन बुद्धि के वाइब्रेशन से राधा कृष्ण जैसी पहले जन्म की 16 कला संपूर्ण आत्माएं जन्म लेंगी.
ಮನ್ಬುದ್ಧಿಯ ವೈಬ್ರೇಷನಿನ ಶಕ್ತಿಯಿಂದ ರಾಧಾಕೃಷ್ಣನ್ ಥರ ಶ್ರೇಷ್ಠ ಆತ್ಮಗಳು ಯಾರಿದ್ದಾರೆ, ಮೊದಲನೇ ಜನ್ಮ ತಗೊಳ್ಳೋಂಥ ಸತ್ಯುಗದಲ್ಲಿ ಮೊದಲನೇ ಜನ್ಮ ತಗೊಳ್ಳೋಂಥ ಆತ್ಮಗಳು ಅವ್ರ ಜನ್ಮ ತಗೊತಾರೆ. और ये वाइब्रेशन वो पक्के पक्के 100% भारतवासी ही बना सकेंगे. ಮತ್ತು ಈ ವೈಬ್ರೇಷನ್ ಏನಿದೆ ಇದನ್ನು ಪಕ್ಕ 100% ವೈಬ್ರೇಷನನ್ನು ಮಾಡುವಂಥವ್ರು ಪಕ್ಕ ಭಾರತವಾಸಿಗಳೇ ಆಗಿರ್ತಾರೆ. नहीं तो कन्वर्ट हो जाए. ಇಲ್ಲದಿದ್ರೆ ಮತ್ತೆ ಅವ್ರು ಕನ್ವರ್ಟ್ ಆಗಿ ಹೋಗ್ತಾರೆ. कन्वर्ट होने का कारण बताई दिया. ಮತ್ತೆ ಕನ್ವರ್ಟ್ ಆಗುವಂಥ ಕಾರಣನೂ ಸಹ ಹೇಳ್ಬಿಟ್ಟಿದ್ದಾರೆ. एक से ज्ञान सुनना चाहिए. ಏನಂತ ಹೇಳಿದ್ದಾರೆ, ಒಬ್ಬರಿಂದ ಜ್ಞಾನವನ್ನ ಕೇಳಬೇಕಾಗಿದೆ. अनेकों से ज्ञान सुना तो विविचारी ज्ञान का बीज पड़ जाएगा. ಅನೇಕರಿಂದ ಜ್ಞಾನವನ್ನ ಕೇಳಿದ್ರೆ ಅದು ವ್ಯಭಿಚಾರಿ ಜ್ಞಾನದ ಫೌಂಡೇಶನ್ ಆಗೋಗ್ಬಿಡುತ್ತೆ, ಬೀಜ ಆಗೋಗ್ಬಿಡುತ್ತೆ. और जो यहाँ विविचारी बनेंगे, ಮತ್ತೆ ಯಾರು ಇಲ್ಲಿ ವ್ಯಭಿಚಾರಿಗಳಾಗ್ತಾರೆ, यहाँ शूटिंग करेंगे, ಯಾರು ಇಲ್ಲಿ ಶೂಟಿಂಗ್ ಅನ್ನ ಮಾಡ್ತಾರೆ, तो द्वापर युग में फलदायी होगा. ಮತ್ತೆ ಅದು ದ್ವಾಪರ ಯುಗದಲ್ಲಿ ಅದರ ಫಲ ಕೊಡುತ್ತೆ. द्वापर युग में दूसरे धर्मों में कन्वर्ट हो जाएंगे, दूसरों से दूसरे धर्म पिताओं से सुनने लग पड़ेंगे. ದ್ವಾಪರ ಯುಗದಿಂದ ಅವರು ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗೋಗ್ಬಿಡ್ತಾರೆ, ಬೇರೆಯವರಿಂದ ಕೇಳಲಿಕ್ಕೆ, ಬೇರೆ ಧರ್ಮಪಿತರಿಂದ ಕೇಳಲಿಕ್ಕೆ ಆರಂಭ ಮಾಡಿಬಿಡ್ತಾರೆ. भारतवासी तो कहे जाएंगे, ಅವರಿಗೆ ಭಾರತವಾಸಿ ಅಂತಂತೂ ಹೇಳಲಾಗುತ್ತೆ, कन्वर्ट होने वाले, ಕನ್ವರ್ಟ್ ಆಗುವಂಥವ್ರು ಭಾರತವಾಸಿಗಳು. लेकिन कच्चे भारतवासी. ಆದರೆ ಅಪರಿಪಕ್ವ ಆಗಿರುವಂಥ ಭಾರತವಾಸಿಗಳು. कच्चे भारतवासी या पक्के भारतवासी? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಪರಿಪಕ್ವ ಆಗಿರುವಂಥ ಭಾರತವಾಸಿಗಳ ಅಥವಾ ಅಪರಿಪಕ್ವ ಆಗಿರುವಂಥ ಭಾರತವಾಸಿಗಳ? है कच्चे भारतवासी. ಅಪರಿಪಕ್ವ ಆಗಿರುವಂಥ ಭಾರತವಾಸಿಗಳು. जो सृष्टि रूपी वृक्ष में कोई दाईं ओर की डालियों में कन्वर्ट हो जाएंगे. ಅವರು ಸೃಷ್ಟಿರೂಪಿ ವೃಕ್ಷದಲ್ಲಿ ಕೆಲವರು ಎಡಗಡೆ ರೆಂಬೆ ಕೊಂಬೆಗಳಲ್ಲಿ ಕನ್ವರ್ಟ್ ಆಗೋಗ್ತಾರೆ. भारतवासी जो धर्म है, ಅಂದರೆ ಭಾರತವಾಸಿ ಧರ್ಮಗಳೇನೇ ಇದೆ, बौद्धी धर्म में शंकराचार्य के, सन्यास धर्म में, ಕೆಲವರು ಬೌದ್ಧ ಧರ್ಮದಲ್ಲಿ, ಕೆಲವರು ಶಂಕರಾಚಾರ್ಯನ ಸನ್ಯಾಸ ಧರ್ಮದಲ್ಲಿ, सिख धर्म में ಅಥವಾ ಸಿಖ್ ಧರ್ಮದಲ್ಲಿ, या आर्य समाजियों में चले जाएंगे. ಅಥವಾ ಆರ್ಯ ಸಮಾಜಿ ಧರ್ಮದಲ್ಲಿ ಹೊರಟೋಗ್ಬಿಡ್ತಾರೆ. जो यहाँ सुनी सुनाई बातों में प्रभावित होते हैं. ಅವರು ಇಲ್ಲಿ ಹೇಳಿ ಕೇಳಿದಂಥ ಮಾತಿನಿಂದ ಪ್ರಭಾವಿತರಾಗೋಗ್ತಾರೆ. और होते तो सभी हैं प्रभावित. ಮತ್ತೆ ಆಗೋದಂತೂ ಎಲ್ಲರೂ ಪ್ರಭಾವಿತರಾಗೋಗ್ತಾರೆ. प्रभावित होते हैं और उसका रिजल्ट क्या होता है? ಮತ್ತೆ ಪ್ರಭಾವಿತರಾಗ್ತಾರೆ, ಅದರ ರಿಸಲ್ಟ್ ಏನಾಗುತ್ತೆ? है बाप के प्रति अनिश्चय बुद्धि हो जाते हैं ಅವರ ತಂದೆಯ ಪ್ರತಿ ಅನಿಶ್ಚಯ ಬುದ್ಧಿ ಆಗೋಗ್ತಾರ, या निश्चय बुद्धि बनकर रहते हैं? ಅಥವಾ ನಿಶ್ಚಯ ಬುದ್ಧಿ ಆಗ್ಬಿಟ್ಟಿರ್ತಾರ? है अनिश्चय बुद्धि हो जाती है. ಅನಿಶ್ಚಯ ಬುದ್ಧಿ ಆಗ್ಬಿಟ್ಟೇ ಇರ್ತಾರೆ. तो ना अनिश्चय बुद्धि बनना है ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ನಮ್ಗೆ ಇಲ್ಲಿ ಅನಿಶ್ಚಯ ಬುದ್ಧಿ ಆಗ್ಲೂಬಾರ್ದಾಗಿದೆ, और न दूसरों को बनाना. इसलिए ಮತ್ತೆ ಬೇರೆಯವ್ರಿಗೂ ಸಹ ಅನಿಶ್ಚಯ ಬುದ್ಧಿಯನ್ನಾಗಿ ಮಾಡಬಾರ್ದಾಗಿದೆ. भक्ति मार्ग में ये शास्त्रों की धारणा रही है. ಅದಕ್ಕೋಸ್ಕರ ಭಕ್ತಿ ಮಾರ್ಗದಲ್ಲಿ ಇದು ಶಾಸ್ತ್ರಗಳ ಧಾರಣೆ ಇತ್ತು. ಏನಂತ? क्या सदगुरु निंदक ठौर न पावे. ಏನಂತ? ಸದ್ಗುರು ನಿಂದಕರಿಗೆ ಇರ್ಲಿಕ್ಕೆ ಸ್ಥಾನ ಸಿಗೋದಿಲ್ಲ ಅಂತ. और सतगुरु जिसे कहा जाता है, सद माने सच्चा. ಮತ್ತೆ ಸದ್ಗುರು ಅಂತ ಯಾರಿಗೆ ಹೇಳಲಾಗುತ್ತೆ? ಸದ್ಗುರು ಅಂದ್ರೆ ಏನು? ಸತ್ಯವಾಗಿರುವಂತ ಗುರು. सिखों में कहते भी हैं एक सदगुरु निराकार. ಸಿಖ್ ಧರ್ಮದವರು ಸಹ ಹೇಳ್ತಾರೆ ಏಕ್ ಸದ್ಗುರು ನಿರಾಕಾರ ಅಂತಂದ್ರೆ ಒಬ್ಬ ಸದ್ಗುರುನೇ ನಿರಾಕಾರ ಆಗಿದ್ದಾನೆ. जब एक है सदगुरु तो बाकी क्या हो गए? ಮತ್ತೆ ಯಾವಾಗ ಒಬ್ಬರೇ ಸದ್ಗುರು ಆಗಿದ್ದಾರೆ ಆವಾಗ ಬೇರೆಯವರೆಲ್ಲ ಏನಾಗೋಗ್ಬಿಡ್ತಾರೆ? क्या हो गए? झूठे गुरु हो गए. ಮತ್ತೆ ಬೇರೆಯವರೆಲ್ಲ ಸುಳ್ಳು ಗುರುಗಳಾಗೋಗ್ಬಿಟ್ಟಿದ್ದಾರೆ. जो
भगवान की मुख से ब्रह्मा मुख से सुनाई हुई बातों के अलावा ಯಾರು ಬ್ರಹ್ಮ ಮುಖದಿಂದ ಭಗವಂತ ತಂದೆ ಮುಖದಿಂದ ಹೇಳಿರುವಂಥ ಮಾತನ್ನು ಬಿಟ್ಬಿಟ್ಟು अपनी बात मिक्स करके सुना देते हैं। भगवान कहते हैं ಅವರು ತಮ್ಮ ಮಾತುಗಳನ್ನು ಮಿಕ್ಸ್ ಮಾಡಿಬಿಟ್ಟು ಹೇಳಿಬಿಡ್ತಾರೆ, क्या परचिंतन पतन की जड़। ಅಂಥವ್ರಿಗೋಸ್ಕರ ಭಗವಂತ ತಂದೆ ಹೇಳ್ತಾರೆ ಏನಂತ, ಪರಚಿಂತನೆ ಪತನದ ಜಡ ಆಗಿದೆ, ಮೂಲ ಆಗಿದೆ. तो जो परचिंतन की बात सुनाते हैं, ಮತ್ತೆ ಯಾರು ಈ ಪರಚಿಂತನೆಯ ಮಾತುಗಳನ್ನು ಹೇಳ್ತಾರೆ, कोई भी परपुरुष की बात, ಯಾವುದೇ ಪರಪುರುಷನ ಮಾತೇ ಆಗಿರಲಿ, वो स्वयं अपना पतन कर रहे हैं ಅವರು ಸ್ವಯಂ ತಮ್ಮ ಪತನವನ್ನು ಮಾಡ್ತಾ ಇದ್ದಾರೆ. और जो सुन रहे हैं वो भी पतन कर रहे हैं। ಮತ್ತೆ ಯಾರು ಕೇಳ್ತಾ ಇದ್ದಾರೆ ಅವರು ತಮ್ಮ ಪತನವನ್ನು ಮಾಡ್ತಾ ಇದ್ದಾರೆ. वो गुरु लोगों ने अपने ऊपर रख लिया है। ಆ ಗುರುಗಳಂತೂ ತಮ್ಮ ಮೇಲೆ ಹೆಸರನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. क्या वो समझते हैं हम ही सदगुरु हैं, शिवो हम। ಅವರಂತೂ ತಿಳ್ಕೊಂತಾರೆ ನಾವೇ ಸದ್ಗುರು ಆಗಿದ್ದೀವಿ, ನಾವೇ ಶಿವೋಹಂ ಆಗಿದ್ದೀವಿ, ब्रह्मास्मि, ಬ್ರಹ್ಮ ಅಸ್ಮಿ ಆಗಿದ್ದೀವಿ, हम ही ब्रह्मा हैं। ಅಂದರೆ ನಾವೇ ಬ್ರಹ್ಮ ಆಗಿದ್ದೀವಿ. तो वो ये बोलते हैं जिज्ञासुओं के सामने ಮತ್ತೆ ಅವರು ಈ ಥರ ಹೇಳ್ತಾರೆ ಸ್ಟೂಡೆಂಟ್ಗಳ ಎದುರುಗಡೆ, कि सदगुरु निंदक ठौर न पावे। ಏನಂತ, ಸದ್ಗುರುವನ್ನ ನಿಂದನೆಯನ್ನು ಮಾಡುವಂಥವರಿಗೆ ಸ್ವರ್ಗದಲ್ಲಿರಲಿಕ್ಕೆ ಸ್ಥಾನ ಸಿಗಲ್ಲ ಅಂತ. मना अगर हमारी कोई निंदा करे ಅಂದರೆ ಯಾರಾದರೂ ನಮ್ಮ ನಿಂದನೆಯನ್ನು ಮಾಡಿದರೆ तो उसको ठौर नहीं मिलेगा। ಮತ್ತೆ ಅವರಿಗೆ ಇರಲಿಕ್ಕೆ ಸ್ಥಾನನೇ ಸಿಗಲ್ಲ. अरे उनसे कोई पूछे तुम्हारे पास कौन सा ठौर है, तुम अपना ही घर बार बाल बच्चे छोड़ के आए। ಒಂದು ವೇಳೆ ಅವ್ರ ಹತ್ರ ಯಾರಾದರೂ ಕೇಳಿದರೆ ನಿಮ್ಮ ಹತ್ರ ಯಾವ ಸ್ಥಾನ ಇದೆ ಕೊಡಲಿಕ್ಕೆ, ನೀವು ಸ್ವಯಂವೇ ನಿಮ್ಮ ಹೆಂಡತಿ ಮಕ್ಕಳು ಮನೆ ಎಲ್ಲ ಮಠ ಎಲ್ಲ ಬಿಟ್ಟು ಬಂದಿದ್ದೀರಾ, ನಿಮಗೆ ಇರ್ಲಿಕ್ಕೆ ಸ್ಥಾನ ಇಲ್ಲ, ಮತ್ತು ನೀವು ನಮ್ಗೆ ಯಾವ ಸ್ಥಾನವನ್ನು ಕೊಡ್ತೀರಾ ಅಂತ. तुम जिस ठौर में रहते हो वो दूसरों का दिया हुआ भीख मांगा हुआ है। ನೀವು ಯಾವ ಸ್ಥಾನದಲ್ಲಿ ಇರ್ತೀರೋ ಅದು ಬೇರೆಯವರು ಭಿಕ್ಷೆ ಕೇಳಿ ಕೊಟ್ಟಿರುವಂಥ ಸ್ಥಾನ ಆಗಿದೆ. भीख मांगने से तो मरना भला। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಭಿಕ್ಷೆ ಕೇಳೋದಕ್ಕಿಂತ ಸಾಯೋದು ಒಳ್ಳೆಯದಾಗಿದೆ. अपना पुरुषार्थ करके कमाओ। ನಮ್ಮ ಪುರುಷಾರ್ಥದಿಂದ ನಾವು ಸಂಪಾದನೆಯನ್ನು ಮಾಡಬೇಕು. उनके पास तो कोई ठौर नहीं है। ಅವ್ರ ಹತ್ರ ಅಂತೂ ಯಾವುದೇ ಸ್ಥಾನನೇ ಇಲ್ಲ. ज्यादा से ज्यादा अपने अच्छे से अच्छे चेले को मठाधीश बना देंगे। ಹೆಚ್ಚಿಗಿಂತ ಹೆಚ್ಚು ಅವರು ತಮ್ಮ ಒಳ್ಳೆಯದಕ್ಕಿಂತ ಒಳ್ಳೆ ಶಿಷ್ಯರು ಯಾರಿರ್ತಾರೆ ಅವರಿಗೆ ದೊಡ್ಡ ಒಂದು ಮಠಾಧೀಶರನ್ನಾಗಿ ಮಾಡಿಬಿಡ್ತಾರೆ ಅಷ್ಟೇ. क्या बना देंगे है? अपना लकब अपने चेले को सौंप देंगे और शंकराचार्य का ಅಂದರೆ ಅವ್ರೇನು ಮಾಡಿಬಿಡ್ತಾರೆ, ತಮ್ಮ ಬಿರುದನ್ನು ತಮ್ಮ ಶಿಷ್ಯರು ಯಾರಿರ್ತಾರೆ ಅವರಿಗೆ ಕೊಟ್ಬಿಡ್ತಾರೆ, ಶಂಕರಾಚಾರ್ಯ ಅಂತ. पद दिलवाई देंगे। ಅಂದರೆ ಹೆಚ್ಚಿಗಿಂತ ಹೆಚ್ಚು ಶಂಕರಾಚಾರ್ಯನ ಪದವಿಯನ್ನು ಕೊಡಿಸ್ಬಿಡ್ತಾರೆ ಅವರು. क्या कौन सा पद? शंकराचार्य, सदगुरु बन के बैठ जाएंगे। ಯಾವ ಪದವಿಯನ್ನು ಕೊಡಿಸ್ತಾರೆ? ಶಂಕರಾಚಾರ್ಯ ಅಂತ. ಅಂದರೆ ಸದ್ಗುರು ಆಗ್ಬಿಟ್ಟು ಕುತ್ಕೊಂಡ್ಬಿಡ್ತಾರೆ. अरे सदगुरु जगत गुरु शंकराचार्य जो अपन को कहते हैं, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಯಾರು ಸ್ವಯಂಗೆ ಸದ್ಗುರು ಅಂತ ಹೇಳ್ತಾರೆ, ಜಗದ್ಗುರು ಅಂತ ಹೇಳ್ತಾರೆ, ಟೈಟಲ್ ತಗೊಂಡ್ಬಿಡ್ತಾರೆ, तो ಅವರು ಸ್ವಯಂನೇನು ಈ ಥರ ಹೇಳೋವಂಥವ್ರು ಇದ್ದಾರೆ. सारा जगत आज नहीं तो कल या पास्ट में भी कभी उनको गुरु माना है सारे जगत ने। ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಮತ್ತು ಅವ್ರು ಟೈಟಲ್ ಏನೋ ಇಟ್ಕೊಂಡ್ಬಿಡ್ತಾರೆ ಈ ಥರ ಜಗದ್ಗುರು ಅಂತ, ಅದು ಇಡೀ ಜಗತ್ತಿಗೆ ನಾವು ಗುರುಗಳಾಗಿದ್ದೀವಿ ಅಂತ. ಆದರೆ ಇಡೀ ಜಗತ್ತು ಇವತ್ತೇ ಆಗಲಿ ನಾಳೆನೇ ಆಗಲಿ ಪಾಸ್ಟ್ನಲ್ಲೇ ಆಗಲಿ ಯಾವತ್ತಾದರೂ ಯಾರಾದರೂ ಒಪ್ಕೊಂಡಿದ್ದಾರಾ ಅವರಿಗೆ ಜಗದ್ಗುರು ಅಂತ ಟೈಟಲ್ ಏನು ಕೊಡ್ತಾರೆ ಅವರು ಆ ಮಾತನ್ನು ನಂಬ್ತಾರಾ? माना ಯಾರಾದರೂ ಒಪ್ಕೊಂಡಿದ್ದಾರಾ ಆ ಮಾತನ್ನು? जब गुरु माना ही नहीं तो जगत गुरु का झूठा टाइटल क्यों दरवाई लिया? ಮತ್ತು ಯಾವಾಗ ಜಗತ್ತಿನ ಜನಗಳು ಯಾರೋ ಅವ್ರನ್ನ ಗುರು ಅಂತ ಒಪ್ಕೊಂಡೇ ಇಲ್ಲ, ಮತ್ತು ಇವರು ಜಗದ್ಗುರು ಅಂತ ಸುಳ್ಳು ಟೈಟಲ್ಗಳನ್ನು ಯಾಕೆ ಇಟ್ಕೊಂಡ್ಬಿಟ್ಟಿದ್ದಾರೆ? कहते हैं माना नहीं
लेकिन आगे चल करके ऐसा समय आने वाला है ಹೇಳ್ತಾರೆ, ಹಾಂ ಇವಾಗೇನೋ ಒಪ್ಕೊಂಡಿಲ್ಲ, ಆದರೆ ಮುಂದೆ ಬರುವಂಥ ಸಮಯದಲ್ಲಿ ಈ ಥರನೂ ಸಮಯ ಬರಬೇಕಾಗಿದೆ, ಆವಾಗ ಎಲ್ಲರೂ ಒಪ್ಕೊತಾರೆ. कि सारी दुनिया मानेगी. अरे जब मानेगी तब मानेगी. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವಾಗ ಒಪ್ಕೊತಾರೋ ಆವಾಗ ಒಪ್ಕೊತಾರೆ. अभी झूठी बात क्यों कहना. ಇವಾಗ ಆ ಸುಳ್ಳು ಮಾತುಗಳನ್ನು ಯಾಕೆ ಹೇಳಬೇಕು. और वो शूटिंग अभी भी हो रही है. ಮತ್ತೆ ಆ ಶೂಟಿಂಗ್ ಇವಾಗೂ ಸಹ ಆಗ್ತಾ ಇದೆ. क्या हम ब्राह्मणों की दुनिया में भी वो शूटिंग हो रही है. ಏನಂತ ಹೇಳ್ತಿದ್ದಾರೆ ಬಾಬಾ, ಇವಾಗ ನಮ್ಮ ಬ್ರಾಹ್ಮಣರ ಪ್ರಪಂಚದಲ್ಲೂ ಸಹ ಶೂಟಿಂಗ್ ನಡೀತಾ ಇದೆ. हर एक ब्राह्मण दूसरे को कुछ न कुछ सुनी हुई बात सुनाता रहता है. ಪ್ರತಿಯೊಬ್ಬ ಬ್ರಾಹ್ಮಣರು ಏನಾದರೂ ಅಲ್ಪ ಸ್ವಲ್ಪ ಮಾತುಗಳನ್ನು ಕೇಳಿರೋ ಅಂತ ಮಾತುಗಳನ್ನು ಒಬ್ರೊಬ್ರಿಗೆ ಹೇಳ್ತಾ ಇರ್ತಾರೆ. और सुनी सुनाई बातों से खुद की दुर्गति और दूसरों की भी दुर्गति करता है. ಮತ್ತೆ ಆ ಕೇಳಿದಂಥ ಮಾತಿನಿಂದ ಸ್ವಯಂಯಿಂದ ದುರ್ಗತಿಯನ್ನ ಮಾಡ್ಕೊಂತಾರೆ, ಬೇರೆಯವ್ರದ್ದು ದುರ್ಗತಿಯನ್ನ ಮಾಡ್ತಾರೆ. अभी वो समय आने वाला है. ಮತ್ತೆ ಇವಾಗ ಆ ಸಮಯ ಬರಬೇಕಾಗಿದೆ. क्या भगवान के 3 पार्ट बताए. ಭಗವಂತನ 3 ಪಾತ್ರಗಳು ಅಂತ ಹೇಳಿದ್ರು. भगवान बाप भी है. क्या ಭಗವಂತ ತಂದೆನೂ ಆಗಿದ್ದಾರೆ. ज्ञान का बीज डाल करके जन्म देने वाला भी है आत्मा को. ಜ್ಞಾನದ ಬೀಜವನ್ನ ಹಾಕ್ಬಿಟ್ಟು ಆತ್ಮನಿಗೆ ಜನ್ಮ ಕೊಡುವಂತ ತಂದೆನೂ ಆಗಿದ್ದಾರೆ. और उसी आत्मा का पुरुषार्थ जब संपन्न होता है ಮತ್ತೆ ಅದೇ ಆತ್ಮನ ಪುರುಷಾರ್ಥ ಯಾವಾಗ ಸಂಪನ್ನ ಆಗುತ್ತೆ, तो उसको मुक्ति जीवन मुक्ति का वर्षा भी देने वाला है. ಮತ್ತೆ ಅವರಿಗೆ ಮುಕ್ತಿ ಜೀವನ್ ಮುಕ್ತಿ ಆಸ್ತಿಯನ್ನು ಕೊಡುವಂತವರು ಅವರೇ ಆಗಿದ್ದಾರೆ. साथ ही वही आत्मा जो मनुष्य सृष्टि का बाप बनती है, ಜೊತೆಯಲ್ಲಿ ಅದೇ ಆತ್ಮ ಯಾರು ಮನುಷ್ಯ ಸೃಷ್ಟಿಯ ತಂದೆ ಆಗ್ತಾರೆ, वही सुप्रीम टीचर का भी पार्ट बजाती है. ಮತ್ತೆ ಅವರೇ ಸುಪ್ರೀಂ ಟೀಚರಿನ ಪಾತ್ರವನ್ನು ಮಾಡ್ತಾರೆ प्रैक्टिकल में. ಪ್ರಾಕ್ಟಿಕಲ್ ನಲ್ಲಿ. और वही आत्मा सदगुरु का भी पार्ट बजाती है. ಮತ್ತೆ ಅದೇ ಆತ್ಮ ಸದ್ಗುರುವಿನ ಪಾತ್ರವನ್ನು ಮಾಡ್ತಾರೆ. क्या वो तीनों पार्टधारी एक ही आत्मा का पार्ट है. ಮತ್ತೆ ಆ 3 ಪಾತ್ರಧಾರಿಗಳು ಯಾರೇ ಇದ್ದಾರೆ ಅದು ಒಂದೇ ಆತ್ಮನ ಪಾತ್ರ ಆಗಿದೆ. क्या कहा? वो बाप भी है. ಏನಂತ ಹೇಳಿದ್ರು, ಅವರು ತಂದೆನೂ ಆಗಿದ್ದಾರೆ. वो सुप्रीम टीचर भी है. ಅವರು ಸುಪ್ರೀಂ ಟೀಚರ್ ಸಹ ಆಗಿದ್ದಾರೆ. और वो सदगुरु भी है. ಮತ್ತೆ ಅವರು ಸದ್ಗುರುನೂ ಆಗಿದ್ದಾರೆ. पहले बाप के रूप में, तो आदि में, सो अंत में बाप के रूप में. ಮೊದಲು ಆದಿಯಲ್ಲಿ ಏನಿತ್ತು ಅದೇ ಅಂತ್ಯದಲ್ಲೂ ಆಗುತ್ತೆ. ಮೊದಲು ಆದಿಯಲ್ಲಿ ತಂದೆ ರೂಪದಲ್ಲಿದ್ರು, ಮತ್ತೆ ಇವಾಗೂ ತಂದೆ ರೂಪದಲ್ಲಿದ್ದಾರೆ. और बाद में टीचर के रूप में बीच में. ಮತ್ತೆ ಮಧ್ಯದಲ್ಲಿ ಆಮೇಲೆ ಟೀಚರಿನ ರೂಪದಲ್ಲಿ. टीचर का काम होता है टीच करना, ಟೀಚರಿನ ಕೆಲಸನೇ ಆಗಿರುತ್ತೆ ಟೀಚ್ ಮಾಡೋದು, व्याख्या देना, गहराई से समझाना. ಆಳವಾಗಿ ತಿಳಿಸೋದು, ಅದರ ಕ್ಲಾರಿಫಿಕೇಶನ್ ಕೊಡೋದು. तो वो सुप्रीम टीचर एक ही आत्मा का पार्ट है. ಮತ್ತೆ ಆ ಸುಪ್ರೀಂ ಟೀಚರ್ ಒಂದೇ ಆತ್ಮನ ಪಾತ್ರ ಆಗಿದೆ. और वही आत्मा अंत में सदगुरु का भी पार्ट बजाती है. ಮತ್ತೆ ಅದೇ ಆತ್ಮ ಅಂತ್ಯದಲ್ಲಿ ಸದ್ಗುರುವಿನ ಪಾತ್ರವನ್ನು ಮಾಡ್ತಾರೆ. क्या कैसा सदगुरु? ಏನಂತ ಹೇಳಿದ್ರು, ಯಾವ ತರ ಸದ್ಗುರು ಆಗಿದ್ದಾರೆ? सच्चा सदगुरु शिव भगवान. ಸತ್ಯವಾಗಿರುವಂತ ಸದ್ಗುರು ಶಿವ ಭಗವಂತ ಆಗಿದ್ದಾರೆ. ऐसा शिव जो सारी दुनिया का कल्याणकारी है. ಆ ಥರ ಶಿವ ಆಗಿದ್ದಾರೆ, ಅವರು ಇಡೀ ಪ್ರಪಂಚದ ಕಲ್ಯಾಣಕಾರಿ ಆಗಿದ್ದಾರೆ. क्या सारी दुनिया का कल्याणकारी. ಏನಂತ ಹೇಳಿದ್ರು, ಇಡೀ ಪ್ರಪಂಚದ ಕಲ್ಯಾಣ ಮಾಡುವಂತವ್ರು, ಕಲ್ಯಾಣಕಾರಿ ಆಗಿದ್ದಾರೆ. अभी भी सुप्रीम टीचर के रूप में कल्याणकारी. ಇವಾಗೂ ಸಹ ಸುಪ್ರೀಂ ಟೀಚರಿನ ರೂಪದಲ್ಲಿ ಕಲ್ಯಾಣಕಾರಿ ಆಗಿದ್ದಾರೆ.
कोई एक मनुष्य आत्मा के द्वारा ಯಾವುದೇ ಒಬ್ಬ ಮನುಷ್ಯ ಆತ್ಮನ ಮುಖಾಂತರ और भविष्य में भी सदगुरु के रूप में ಮತ್ತೆ ಭವಿಷ್ಯದಲ್ಲೂ ಸಹ ಸದ್ಗುರುವಿನ ರೂಪದಲ್ಲಿ सदगति देने वाला एक ही बाप ಸದ್ಗುರುವಿನ ರೂಪದಲ್ಲಿ ಸದ್ಗತಿಯನ್ನು ಕೊಡುವಂಥವ್ರು ಒಬ್ಬರೇ ತಂದೆ ಆಗಿದ್ದಾರೆ. एक ही रूप में कल्याणकारी का पार्ट बजाता है. ಮತ್ತೆ ಒಬ್ಬರೇ ತಂದೆ ಒಂದೇ ರೂಪದಲ್ಲಿ ಕಲ್ಯಾಣಕಾರಿಯ ಪಾತ್ರವನ್ನು ಮಾಡ್ತಾರೆ. सबका सदगुरु या कोई का सदगुरु कोई का नहीं. ಎಲ್ಲರೂ ಸದ್ಗುರು ಆಗಿದ್ದಾರೆ ಅಥವಾ ಕೆಲವರು ಸದ್ಗುರು ಆಗಿದ್ದಾರೆ ಕೆಲವರು ಸದ್ಗುರು ಆಗಿಲ್ಲ, ಆ ಥರ ಇದೆನಾ? सबका माने देवात्माओं का भी सदगुरु, ಎಲ್ಲರ ಸದ್ಗುರು ಅಂದರೆ ದೇವಾತ್ಮಗಳ ಸದ್ಗುರುನೂ ಆಗಿದ್ದಾರೆ, मनुष्य आत्माओं का भी सदगुरु, ಮನುಷ್ಯ ಆತ್ಮಗಳಿಗೂ ಸದ್ಗುರು ಆಗಿದ್ದಾರೆ, और असुरों का भी सदगुरु. ಮತ್ತೆ ಅಸುರರ ಸದ್ಗುರುನೂ ಆಗಿದ್ದಾರೆ. माना इस सृष्टि की जो भी मनुष्य आत्माएं हैं, ಅಂದರೆ ಈ ಮನುಷ್ಯ ಸೃಷ್ಟಿಯಲ್ಲಿ ಯಾರೇ ಆತ್ಮಗಳಿದ್ದಾರೆ ಮನುಷ್ಯ ಆತ್ಮಗಳು, सबका सदगुरु, ಅಂದರೆ ಎಲ್ಲರಿಗೂ ಅವರು ಸದ್ಗುರು ಆಗಿದ್ದಾರೆ, सबका सदगति दाता. ಎಲ್ಲರ ಸದ್ಗತಿದಾತ ಆಗಿದ್ದಾರೆ. एक भी मनुष्य आत्मा ऐसी नहीं बचेगी ಒಬ್ರು ಸಹ ಮನುಷ್ಯ ಆತ್ಮಗಳು ಈ ತರ ಉಳಿಯೋದಿಲ್ಲ जो कम से कम एक जन्म में सदगति को प्राप्त न हो. ಅಂದ್ರೆ ಯಾರು ಕಡಿಮೆಗಿಂತ ಕಡಿಮೆ ಒಂದು ಜನ್ಮದಲ್ಲೂ ಸಹ ಸದ್ಗತಿಯನ್ನ ಪಡೆಯುವಂತವ್ರು ಇರಲ್ಲ. एक जन्म में जीवन मुक्ति को प्राप्त न हो. ಒಂದು ಜನ್ಮದಲ್ಲಿ ಜೀವನ್ ಮುಕ್ತಿಯನ್ನ ಪಡೆಯೋದಿಲ್ಲ, ಆ ತರ ಯಾರು ಇರಲ್ಲ. जीवन धारण करेगी ಜೀವನವನ್ನ ಧಾರಣೆ ಮಾಡ್ಕೊಂತಾರೆ, लेकिन जीवन मुक्त मन दुख दर्द नहीं सहन करेगी. ಅಂದ್ರೆ ಜೀವನವನ್ನ ಧಾರಣೆ ಮಾಡ್ಕೊಂತಾರೆ ಅಂದ್ರೆ ಆದ್ರೆ ಜೀವನ್ ಮುಕ್ತರಾಗೋದಿಲ್ಲ, ಅಂದ್ರೆ ಜೀವನದಲ್ಲಿದ್ದು ದುಃಖವನ್ನ ನೋವನ್ನ ಅನುಭವಿಸ್ಲೇ ಇಲ್ಲದೆ ಇರಕ್ಕಾಗಲ್ಲ. भले कोई में प्रवेश करके पार्ट बजाएगी, ಭಲೆ ಯಾರಲ್ಲಾದ್ರೂ ಪ್ರವೇಶ ಮಾಡಿಬಿಟ್ಟು ಪಾತ್ರವನ್ನ ಮಾಡ್ತಾರೆ, लेकिन उस आत्मा में इतनी शक्ति होगी ಆದ್ರೆ ಆ ಆತ್ಮನಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ, कि जब चाहे प्रवेश करे ಯಾವಾಗ ಬೇಕೋ ಅವಾಗ ಅವರು ಪ್ರವೇಶ ಮಾಡ್ತಾರೆ, और जब चाहे वापस आ जाए. ಮತ್ತೆ ಯಾವಾಗ ಬೇಕೋ ಅವಾಗ ವಾಪಸ್ ಬಂದ್ಬಿಡ್ತಾರೆ. जैसे जीसस को कीलियां गाड़ी गई, ಯಾವ ಥರ ಜೀಸಸ್ ಇದ್ರು, ಜೀಸಸನ್ನು ಮುಳ್ಳಿನ ಮೇಲೆ ಹಾಕಿದ್ರು, तो जीसस की आत्मा को दुख होता है या क्राइस्ट की आत्मा को दुख होता है? ಮತ್ತೆ ಇದರಿಂದ ಜೀಸಸ್ಸಿನ ಆತ್ಮನಿಗೆ ದುಃಖ ಆಗುತ್ತಾ ಅಥವಾ ಕ್ರೈಸ್ಟಿನ ಆತ್ಮನಿಗೆ ದುಃಖ ಆಗುತ್ತಾ? है जीसस की आत्मा को दुख होता है, ಜೀಸಸ್ಸಿನ ಆತ್ಮನಿಗೆ ದುಃಖ ಆಗುತ್ತೆ, क्राइस्ट की आत्मा दुखी नहीं होती. ಕ್ರೈಸ್ಟಿನ ಆತ್ಮ ಅಷ್ಟೊಂದು ದುಃಖಿ ಆಗಲ್ಲ. वो इतनी शक्तिशाली है, इतनी सात्विक है, सतो प्रधान है. जब उतरती है ಆ ಆತ್ಮ ಅಷ್ಟು ಶಕ್ತಿಶಾಲಿ ಆಗಿರುತ್ತೆ, ಅಷ್ಟು ಸಾತ್ವಿಕ ಆತ್ಮ ಆಗಿರುತ್ತೆ. ಯಾವಾಗ ಅವರು ಪರಮಧಾಮದಿಂದ ಕೆಳಗಡೆ ಬರ್ತಾರೆ तो पहले हर आत्मा सत्व प्रधान होती है. ಅವಾಗ ಪರಮಧಾಮದಿಂದ ಈ ಸೃಷ್ಟಿಯಲ್ಲಿ ಬಂದಾಗ ಪ್ರತಿಯೊಂದು ಆತ್ಮನೂ ಸುಖಿಯಾಗಿರುತ್ತೆ, ಸತ್ವಪ್ರಧಾನ ಆಗಿರುತ್ತೆ. तो दुख सहन करेगी ಮತ್ತೆ ಅವಾಗ ಅವ್ರು ದುಃಖವನ್ನ ಸಹನೆ ಮಾಡ್ಕೊಂತಾರ? नहीं सहन कर सकती. ಅವ್ರು ಅವಾಗ ಸಹನೆನೇ ಮಾಡ್ಕೊಳ್ಳಲ್ಲ, वो फट से निकल जाएगी, ತಕ್ಷಣ ಅವ್ರು ಹೊರಟೋಗ್ಬಿಡ್ತಾರೆ. फट से प्रवेश कर सकती है. ಅಂದ್ರೆ ಅವ್ರು ತಕ್ಷಣ ಪ್ರವೇಶ ಮಾಡ್ಬೋದಾಗಿದೆ. ऐसी स्थिति ब्रह्मा के उस वंश के बच्चों को जो सूर्यवंशी बच्चे कहे जाते हैं, ಅಂತ ಸ್ಥಿತಿ ಏನಿದೆ, ಬ್ರಹ್ಮನ ಸೂರ್ಯವಂಶಿ ಮಕ್ಕಳು ಯಾರಿದ್ದಾರೆ, ಯಾರಿಗೆ ಸೂರ್ಯವಂಶಿ ಅಂತ ಹೇಳಲಾಗುತ್ತೆ, ऐसी शक्ति धारण करनी है. ಆ ಥರ ಶಕ್ತಿಯನ್ನ ಧಾರಣೆ ಮಾಡ್ಕೋಬೇಕಾಗಿದೆ. कैसी शक्ति ಯಾವ ಥರ ಶಕ್ತಿಯ ಮಾತಾಗಿದೆ? है? है? जब चाहे तब किसी में भी प्रवेश करे, ಯಾವಾಗ ಬೇಕೋ ಆವಾಗ ಯಾರಲ್ಲಿ ಬೇಕೋ ಅವಾಗ ಅವರಲ್ಲಿ ಪ್ರವೇಶ ಮಾಡ್ಬೋದು, और जब चाहे तो वापस आए. ಮತ್ತೆ ಯಾವಾಗ ಬೇಕೋ ಆವಾಗ ವಾಪಸ್ ಬಂದ್ಬಿಡ್ಬೇಕು. आत्मा जीवन मुक्ति का अनुभव करे. ಅಂದ್ರೆ ಆತ್ಮ ಜೀವನ್ ಮುಕ್ತಿಯ ಅನುಭವನ ಮಾಡ್ಕೊಳ್ಳುತ್ತೆ.
जीवन में भी अनुभव करे, ಜೀವನದಲ್ಲಿದ್ರೇನು ಸಹ ಸುಖದ ಅನುಭವನ ಮಾಡುತ್ತೆ. शरीर में भी रहे, ಜೀವನದಲ್ಲೂ ಇರಬೇಕು, ಶರೀರದಲ್ಲೂ ಇರಬೇಕು. सुख का अनुभव करे, ಇದ್ಬಿಟ್ಟು ಸುಖದ ಅನುಭವನ ಮಾಡ್ಕೋಬೇಕು. दुख का अनुभव न करे. ದುಃಖದ ಅನುಭವನ ಮಾಡ್ಕೋಬಾರ್ದು. तो ये वाइब्रेशन को जीतने वाले बच्चों की बात है. ಮತ್ತೆ ಇದನ್ನ ವೈಬ್ರೇಷನ್ ಅನ್ನ ಗೆಲ್ಲುವಂತ ಮಕ್ಕಳ ಮಾತಾಗಿದೆ. जो बच्चे राज परिवार के भांति बनते हैं जन्म जन्मांतर, ಯಾವ ಮಕ್ಕಳು ಜನ್ಮ ಜನ್ಮಾಂತರ ರಾಜ್ ಪರಿವಾರದ ಸದಸ್ಯರಾಗಿರ್ತಾರೆ, राजयोग सीख करके ರಾಜಯೋಗವನ್ನ ಕಲ್ತ್ಬಿಟ್ಟು ऐसे भांति बनेंगे ಯಾರು ಆ ಥರ ಸದಸ್ಯರಾಗ್ತಾರೆ कि उनका आज तक भी शास्त्रों में गायन है गोप गोपियों के रूप में. ಅವ್ರದ್ದು ಇವಾಗೂ ಸಹ ಗಾಯನ ಇದೆ ಶಾಸ್ತ್ರದಲ್ಲಿ ಗೋಪ್ ಗೋಪಿಯರ ರೂಪದಲ್ಲಿ. क्या भूल गए? ಏನಂತ ಗಾಯನ ಇದೆ ಬಾಬಾ ಹೇಳ್ತಾ ಇದಾರೆ, ಮರ್ತೋಗ್ಬಿಟ್ರಾ? अतीन्द्रिय सुख पूछना हो तो गोप गोपियों से पूछो. ಅತೀಂದ್ರಿಯ ಸುಖವನ್ನ ಕೇಳಬೇಕು ಅಂದ್ರೆ ಗೋಪ್ ಗೋಪಿಯರ ಹತ್ರ ಕೇಳಿ. ये गोप गोपी नाम क्यों पड़ा? ಮತ್ತೆ ಈ ಗೋಪ್ ಗೋಪಿಯರು ಅಂತ ಹೆಸರು ಯಾಕೆ ಬಂತು? क्यों नाम पड़ा? ಯಾಕೆ ಹೆಸರು ಬಂತು ಕೇಳ್ತಾ ಇದ್ದಾರೆ ಬಾಬಾ. क्योंकि उन गोप गोपियों ने भगवान के प्रैक्टिकल स्वरूप के साथ गुप्त पार्ट का संबंध जोड़ा है. ಯಾಕೆಂದರೆ ಆ ಗೋಪ್ ಗೋಪಿಯರು ಭಗವಂತನ ಪ್ರಾಕ್ಟಿಕಲ್ ಜೀವನದಲ್ಲಿ ಪ್ರಾಕ್ಟಿಕಲ್ ಪಾತ್ರ ಏನಿದೆ ಅವ್ರ ಜೊತೆ ಅವರು ಗುಪ್ತ ಸಂಬಂಧವನ್ನು ಜೋಡಿಸಿದ್ದಾರೆ. जो गुप्त पार्ट इंद्रियों से कनेक्टेड है, ಆ ಗುಪ್ತ ಪಾತ್ರ ಏನಿದೆ ಅದು ಇಂದ್ರಿಯಗಳ ಜೊತೆ ಕನೆಕ್ಟೆಡ್ ಆಗಿದೆ. आंख के द्वारा भी हो सकता है. ಕಣ್ಣಿನ ಮುಖಾಂತರನೂ ಆಗ್ಬೋದಾಗಿದೆ. आंख देखे तो किसको देखे? ಕಣ್ಣುಗಳು ನೋಡಿದ್ರೆ ಯಾರನ್ನ ನೋಡಬೇಕು? नहीं, आत्माएं तो ढेर हैं. ಯಾರು ಅಂದರೂ ಆತ್ಮನ ನೋಡಬೇಕು ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇಲ್ಲ ಆತ್ಮಗಳಂತೂ ತುಂಬ ಇದ್ದಾರೆ. किसको देखे? स्वप्न में भी ऐसी स्टेज बन जाए ಯಾರನ್ನು ನೋಡಬೇಕು? ಕನಸಿನಲ್ಲೂ ಸಹ ಆ ಥರ ಸ್ಟೇಜ್ ಆಗ್ಬಿಡ್ಬೇಕು कि स्वप्न भी आवे तो एक के स्वप्न आवे. ಒಂದು ವೇಳೆ ಕನಸು ಬಂದ್ರೂ ಸಹ ಒಬ್ಬರ ಕನಸೇ ಬರಬೇಕು. ऐसा कब होगा? ಮತ್ತೆ ಈ ಥರ ಯಾವಾಗ ಆಗುತ್ತೆ? कैसे स्टेज बनेगी? ಯಾರು ಅಂದರೂ ಯಾವಾಗ ಸ್ಟೇಜ್ ಬಂದ್ಬಿಡುತ್ತೆ, ಆಗೋಗ್ಬಿಡುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವ ಥರ ಸ್ಟೇಜ್ ಆಗುತ್ತೆ? कौन सा पुरुषार्थ? ಯಾವ ರೀತಿ ಪುರುಷಾರ್ಥವನ್ನು ಮಾಡಬೇಕು? निरंतर शब्द भूल गए. ಅದಕ್ಕೆ ಬಾಬಾ ಹೇಳ್ತಾರೆ, ನಿರಂತರ ಅನ್ನೋ ಶಬ್ದವನ್ನು ಮರೆತು ಬಿಟ್ಟಿದ್ದೀರಾ. हाँ जी, मिसाल देते हैं कि कपड़ा बेचने वाला बजाज ಅದಕ್ಕೋಸ್ಕರ ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ ಮುರಳಿಯಲ್ಲಿ ಉದಾಹರಣೆಯನ್ನು ಕೊಡ್ತಾರೆ. ಏನಂತ? ಬಟ್ಟೆಯನ್ನು ಮಾರಾಟ ಮಾಡುವಂಥ ಮಾರಾಟಗಾರ ಯಾರು ಇರ್ತಾರೆ, ಅವರು सारा दिन क्या धंधा करता है? ಅವ್ರು ಇಡೀ ದಿನ ಏನು ಕೆಲಸವನ್ನು ಮಾಡ್ತಾರೆ? कपड़े फाड़ फाड़ करके बेचता रहता है. ಬಟ್ಟೆನ ಹರಿದು ಮಾರಾಟ ಮಾಡ್ತಾ ಇರ್ತಾರೆ. तो रात में उसको क्या सपने आते हैं? ಮತ್ತೆ ಅವರಿಗೆ ರಾತ್ರಿಯಲ್ಲೂ ಸಹ ಏನು ಕನಸು ಬರುತ್ತೆ? अपनी धोती फाड़ देता है. ಅವರು ತಮ್ಮ ಪಂಚೆಯನ್ನು ಹರ್ಕೊಂಡ್ಬಿಡ್ತಾರೆ. ऐसी स्टेज कैसे बनेगी? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮತ್ತೆ ಈ ಥರ ಸ್ಟೇಜ್ ನಮ್ದು ಯಾವಾಗ ಆಗುತ್ತೆ? जब गीता में लिखा हुआ है, ಯಾವಾಗ ಗೀತೆಯಲ್ಲಿ ಬರೆದಿದ್ದಾರೆ, ಏನಂತ ಬರೆದಿದ್ದಾರೆ? श्वास लेते समय, खाना खाते समय, ಉಸಿರಾಡ್ತಾ ಇರುವಾಗ, ಊಟ ಮಾಡ್ತಾ ಇರುವಾಗ, बोलते समय, टट्टी पेशाब भी करते समय, ಮಾತಾಡುವಾಗ, ಲ್ಯಾಟ್ರಿನ್ ಬಾತ್ರೂಮ್ ಮಾಡುವಾಗ, हर क्षण कोई भी इंद्रिय से कर्म करते समय ಪ್ರತಿಯೊಂದು ಕ್ಷಣದಲ್ಲಿ ಯಾವುದೇ ಇಂದ್ರಿಯಗಳಿಂದ ಕರ್ಮ ಮಾಡ್ತಾ ಇದ್ರೇನು ಸಹ
एक की याद में रहे, ಒಬ್ಬರ ನೆನಪಿನಲ್ಲೇ ಇರಬೇಕು ಯಾವಾಗಲೂ, निरंतर याद में रहे। ನಿರಂತರವಾಗಿ ನೆನಪಿನಲ್ಲಿ ಇರಬೇಕು। क्या ये स्थिति कैसे बनेगी? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮತ್ತೆ ಈ ಸ್ಥಿತಿ ಯಾವ ಥರ ಆಗುತ್ತೆ, है? कैसे अभ्यास होगा? ಯಾವ ಥರ ಅಭ್ಯಾಸ ಆಗುತ್ತೆ? सारा दिन पेट के धंधों में लगे रहेंगे ಇಡೀ ದಿನ ಹೊಟ್ಟೆಯ ದುಡಿಮೆ ವ್ಯಾಪಾರದಲ್ಲೇ ತೊಡಗಿರ್ತೀರಾ, तो अभ्यास पक्का हो जाएगा। ಮತ್ತೆ ಆ ಥರ ಇದ್ರೆ ಅಭ್ಯಾಸ ಪಕ್ಕ ಆಗೋಗ್ಬಿಡುತ್ತಾ? हाँ? पेट के धंधे से सत्यानाश हुआ। ಯಾರು ಅಂದರೂ ಆ ಥರ ಮಾಡಿರೋದಕ್ಕೆ ಸತ್ಯಾನಾಶ ಆಗಿದೆ ಅಂತ। ಅದಕ್ಕೆ ಬಾಬಾ ಹೇಳ್ತಾರೆ, ಯಾವ ಥರ ಸತ್ಯಾನಾಶ ಆಗಿದೆ? तो क्या करें, बाल बच्चों को छोड़ के भाग जाएं? ಮತ್ತೆ ಏನು ಮಾಡಬೇಕು? ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅವ್ರನ್ನ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಓಡೋಗ್ಬಿಡ್ಬೇಕಾ? हैं? हाँ, ಯಾರು ಅಂದರೂ ಅಲ್ಲೇ ಇದ್ಬಿಟ್ಟು ಮಾಡಬೇಕು, ಬಿಟ್ಟು ಬರಬಾರ್ದು ಅಂತ। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾಂ, क्योंकि बोला है ये अंदर का पुरुषार्थ है, ಏಕೆಂದರೆ ಹೇಳಿದ್ದಾರೆ ಏನಂತ, ಇದು ಒಳಗಡೆಯ ಪುರುಷಾರ್ಥ ಆಗಿದೆ, ये बाहर का दिखावे का पुरुषार्थ नहीं है। ಇದು इसलिए ಹೊರಗಡೆಯಿಂದ ಪ್ರಪಂಚಕ್ಕೆ ತೋರಿಸಲಿಕ್ಕೋಸ್ಕರ ಮಾಡುವಂಥ ಪುರುಷಾರ್ಥ ಅಲ್ಲ। बोला है, अंदर वाले रह जाएंगे ಅದಕ್ಕೋಸ್ಕರ ಹೇಳಿದ್ದಾರೆ ಏನಂತ, ಒಳಗಡೆ ಇರೋರು ಉಳ್ಕೊಂಡ್ಬಿಡ್ತಾರೆ, और बाहर वाले ले जाएंगे। ಮತ್ತು ಹೊರಗಡೆ ಇರೋರು ಕರ್ಕೊಂಡು ಹೋಗ್ಬಿಡ್ತಾರೆ। वो रहते तो बाहर हैं, ಅವ್ರು ಇರೋದಂತೂ ಹೊರಗಡೆ ಇರ್ತಾರೆ, लेकिन अंदर से क्या उनकी मन बुद्धि में खींच होती है, ಆದರೆ ಒಳಗಡೆಯಿಂದ ಮನ್ಬುದ್ಧಿಯಲ್ಲಿ ಅವರಿಗೆ ಏನು ಸೆಳೆತ ಇರುತ್ತೆ, आकर्षण होता रहता है, ये कोई नहीं जानता। ಅವರಲ್ಲಿ ಏನು ಆಕರ್ಷಣೆ ಆಗ್ತಾ ಇರುತ್ತೆ, ಈ ಮಾತು ಯಾರು ಏನು ತಿಳ್ಕೊಳ್ಳೋದಿಲ್ಲ। जैसे सन 76 से पहले भी हुआ। ಯಾವ ಥರ 76ನೇ ಇಸ್ವಿಗಿಂತ ಮುಂಚೆನೂ ಆಯಿತು। क्या हुआ? अंदर वाले सरेंडर्ड हैंड्स रह गए, ಏನಾಗಿತ್ತು? ಒಳಗಡೆ ಇರುವಂಥ ಸರೆಂಡರ್ ಹ್ಯಾಂಡ್ಸ್ ಯಾರೇ ಇದ್ರು ಎಲ್ಲರೂ ಉಳ್ಕೊಂಡ್ಬಿಟ್ರು, जो आज भी अपने को ब्रह्मा कुमार कुमारी कहलाते हैं। ಅವರು ಇವಾಗೂ ಸಹ ಸ್ವಯಂನ ಬ್ರಹ್ಮಕುಮಾರ್ ಕುಮಾರಿ ಅಂತ ಹೇಳಿಸ್ಕೊಂತಾರೆ। बाप को नहीं पहचान सके ಅವ್ರ ತಂದೆಯನ್ನು ಗುರುತಿಸ್ಕೊಳ್ಳಿಕ್ಕಾಗಲಿಲ್ಲ, और बाप का अकूट ज्ञान का वर्षा नहीं ले सके, ಮತ್ತೆ ತಂದೆಯ ಜ್ಞಾನದ ಅಕೂಟ ಭಂಡಾರದ ಆಸ್ತಿಯನ್ನು ಸಹ ತಗೊಳ್ಳಿಕ್ಕಾಗಲಿಲ್ಲ। और बाहर वाले जो घर गृहस्थ में रहते थे ಮತ್ತೆ ಹೊರಗಡೆ ಇರೋರು ಯಾರು ಮನೆ ಮಠದಲ್ಲಿ ಗೃಹಸ್ಥದಲ್ಲಿ ಇರ್ತಾ ಇದ್ರು, वो ले गए। ಅವ್ರು ಕರ್ಕೊಂಡೋಗ್ಬಿಟ್ರು। यहाँ भी देखने में आता है, ಇಲ್ಲೂ ಸಹ ನೋಡಲಿಕ್ಕೆ ಕಾಣಿಸುತ್ತೆ, जो भी बैठे हुए हैं वो घर गृहस्थ में रहने वाले ज्यादातर ಮತ್ತು ಇಲ್ಲೂ ಸಹ ನೋಡ್ಬೋದಾಗಿದೆ, ಯಾರು ಮನೆ ಮಠದಲ್ಲಿ ಗೃಹಸ್ಥದಲ್ಲಿರುವಂಥವ್ರು ಇದ್ದಾರೆ ಅವರೇ ಹೆಚ್ಚಾಗಿದ್ದಾರಾ, नॉन सरेंडर्ड हैं ನಾನ್ ಸರೆಂಡರ್ಡ್ ಆಗಿದ್ದಾರಾ ಎಲ್ಲರೂ, या सरेंडर्ड हैं, ಅಥವಾ ಸರೆಂಡರ್ಡ್ ಆಗಿದ್ದಾರಾ? है नॉन सरेंडर्ड। ನಾನ್ ಸರೆಂಡರ್ಡ್ ಆಗಿದ್ದಾರೆ। फिर भी अगर ऐसा पुरुषार्थ करते हैं अंदरूनी, ಆದರೂ ಸಹ ಒಳಗಡೆಯಿಂದ ಈ ಥರ ಪುರುಷಾರ್ಥವನ್ನು ಮಾಡಿದರೆ, क्या कैसा अंदरूनी पुरुषार्थ? ಯಾವ ಥರ ಪುರುಷಾರ್ಥವನ್ನು ಮಾಡ್ತಾರೆ ಒಳಗಡೆಯಿಂದ? कि एक के प्रति मन बुद्धि खिंचती रहे, ಅಂದರೆ ನಮ್ಮ ಮನಬುದ್ಧಿ ಏನಿದೆ ಒಬ್ಬರ ಕಡೆನೇ ಎಳಿತಾ ಇರುತ್ತೆ, कोई दूसरे के प्रति बुद्धि का आकर्षण न जाए। जैसे ಯಾರ कडेನೂ ಬುದ್ಧಿಯ ಆಕರ್ಷಣೆ ಹೋಗಬಾರ್ದು। बांदेली माताओं के लिए बोला ಯಾವ ಥರ ಬಾಂದೇಲಿ ಮಾತೆಯರಿಗೋಸ್ಕರ ಹೇಳಿದ್ದಾರೆ, कि सबसे जास्ती कौन सी माताएं याद करती हैं? ಎಲ್ಲರಿಗಿಂತ ಜಾಸ್ತಿ ಯಾವ ಮಾತೆಯರು ನೆನ್ಪು ಮಾಡ್ತಾರೆ? है बांदेली माता याद। ಬಾಂದೇಲಿ ಮಾತೆಯರು ಯಾರಿದ್ದಾರೆ ಅವರೇ ಜಾಸ್ತಿ ನೆನ್ಪು ಮಾಡ್ತಾರೆ। उनका लगाव न पति में जाता है, ಅವ್ರ ಸೆಳೆತ ಪತಿಯಲ್ಲೂ ಹೋಗೋದಿಲ್ಲ, न बच्चों में जाता है। ಮಕ್ಕಳಲ್ಲೂ ಹೋಗಲ್ಲ। ऐसे हैं तो नंबरवार, ಹಾಗಂತೂ ಎಲ್ಲರೂ ನಂಬರ್ ವಾರ್ ಆಗಿ ಇದ್ದಾರೆ, लेकिन याद करने में तीखी बांदेली माताएं जाती हैं। ಆದರೆ ನೆನ್ಪು ಮಾಡೋದ್ರಲ್ಲಿ ತೀಕ್ಷ್ಣರಾಗಿ ಬಾಂದೇಲಿ ಮಾತೆಯರೇ ಮುಂದೆ ಹೋಗ್ತಾರೆ।
इंद्रियों से देह से बंधन में है, ಇಂದ್ರಿಯಗಳಿಂದ ದೇಹದಿಂದ ಬಂಧನದಲ್ಲಿದ್ದಾರೆ. बंधन में रहने का समाज के सामने अंजाम किया हुआ है. ಸಮಾಜದವರ ಎದುರುಗಡೆ ಬಂಧನದಲ್ಲಿ ಇರ್ಲಿಕ್ಕೋಸ್ಕರ ಪ್ರತಿಜ್ಞೆಯನ್ನು ತಗೊಂಡಿದ್ದಾರೆ. इसलिए निभाती है, ಅದಕ್ಕೋಸ್ಕರ ಅವ್ರು ನಿಭಾಯಿಸ್ಕೊಂಡು ಹೋಗ್ತಾರೆ. क्योंकि भारतवासी बनना है. ಯಾಕೆಂದ್ರೆ ಭಾರತವಾಸಿಗಳಾಗಬೇಕಾಗಿದೆ. क्या डाइवोर्स देकर विदेशी नहीं बनना है, वो संस्कार नहीं डालने. ಡೈವೋರ್ಸ್ ಕೊಟ್ಬಿಟ್ಟು ವಿದೇಶಿಗಳಾಗಬಾರ್ದಾಗಿದೆ, ಆ ಥರ ಸಂಸ್ಕಾರಗಳನ್ನು ಹಾಕಬಾರ್ದಾಗಿದೆ. तो सहन करती है, मर कट के भी सहन करती है. ಅದಕ್ಕೋಸ್ಕರ ಸಹನೆ ಮಾಡ್ಕೊತಾರೆ. ಸತ್ರನು ಕೊಲೆ ಮಾಡಿದ್ರೂ ಸಹ ಸಹನೆ ಮಾಡ್ಕೊತಾರೆ. लेकिन मन बुद्धि से क्या उपराम रहने का पुरुषार्थ करते. ಆದರೆ ಅವರು ಮನ್ಬುದ್ಧಿಯಿಂದ ಉಪರಾಮ ಆಗಿರುವಂಥ ಸ್ಟೇಜಿನ ಪುರುಷಾರ್ಥವನ್ನ ಮಾಡ್ತಾರೆ. अगर कोई नई आत्मा आई और उसके घर के बंधन है, आने नहीं देते, और तो वो आत्मा क्या पाएगी, क्या पुरुषार्थ करेगी? ಯಾರೋ ಕೇಳ್ತಾ ಇದ್ದಾರೆ, ಬಾಬಾ ಯಾರಾದರೂ ಹೊಸ ಆತ್ಮ ಇರ್ತಾರೆ, ಅವರು ಇವಾಗ ಜ್ಞಾನದಲ್ಲಿ ಬರ್ತಾರೆ, ಅವ್ರ ಪರಿವಾರದವ್ರು ಬಂಧನದಲ್ಲಿ ಇಡ್ತಾರೆ, ಬರ್ಲಿಕ್ಕೆ ಬಿಡಲ್ಲ, ಮತ್ತು ಅಂಥವ್ರು ಯಾವ ಥರ ಪುರುಷಾರ್ಥ ಮಾಡಬೇಕು, ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. बहुत सी माताओं ने ये अनुभव किया होगा. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ತುಂಬ ಜನ ಮಾತೆಯರು ಈ ಥರ ಅನುಭವವನ್ನು ಮಾಡಿರ್ಬೋದಾಗಿದೆ. कि जिस दिन गहरी याद रहती है, ಯಾವ ದಿನದಲ್ಲಿ ನಮ್ಮದು ಆಳವಾಗಿರುವಂಥ ನೆನಪಿರುತ್ತೆ. कभी कभी गहरी याद रहती है कि नहीं? ಯಾವತ್ತಾದರೂ ಆಳವಾಗಿರುವಂಥ ನೆನಪಿರುತ್ತೋ ಇಲ್ವೋ? जब गहरी याद रहती है ಯಾವಾಗ ಆಳವಾಗಿರುವಂಥ ನೆನಪಿರುತ್ತೆ, तो दुर्योधन दुशासन कैसा भी पुरुष बन जाए, ಆವಾಗ ಯಾರೇ ಪುರುಷರು ಎಷ್ಟೇ ದುರ್ಯೋಧನ ದುಶ್ಯಾಸನ ಥರ ಆಗೋಗ್ಬಿಡ್ಲಿ, लेकिन वो सफल नहीं होता है. ಆದರೆ ಅವರು ಸಫಲ ಆಗೋದೇ ಇಲ್ಲ. जीत हो जाती है. ಬಲೆ ಅವ್ರು ಗೆದ್ಬಿಡ್ತಾರೆ. तो मूल बात क्या हुई ಮತ್ತೆ ಮುಖ್ಯ ಮಾತೆ ಏನಾಯ್ತು? है? वो ऊपर वाला क्या देखता है? ಅವ್ರ ಮೇಲಿರೋಂಥವ್ರು ಇದಾನಲ್ಲ ಶಿವ, ಅವನೇನು ನೋಡ್ತಾನೆ? अंदर का मन बुद्धि रूपी आत्मा को देखता है ಒಳಗಡೆ ಇರುವಂಥ ಮನ್ಬುದ್ಧಿ ರೂಪಿ ಆತ್ಮನ ನೋಡ್ತಾರ, कि लगन कहाँ लगी हुई है. ಅಂದ್ರೆ ನಮ್ಮ ಸೆಳೆತ ಎಲ್ಲಿದೆ ಅನ್ನೋದನ್ನ ನೋಡ್ತಾರ. अगर बांधेली भी माता हुई है ಒಂದ್ ವೇಳೆ ಬಾಂಧೇಲಿ ಮಾತೆಯರಾಗಿದ್ರೇನು ಸಹ, और नियत खराब है, ಆದ್ರೆ ಅವ್ರ ಆಚರಣೆ ಒಂದ್ ವೇಳೆ ಕೆಟ್ಟೋಗಿದ್ರೆ, पुरुष चंचलता करता है, ಪುರುಷರು ಚಂಚಲತೆಯನ್ನ ಮಾಡ್ತಾರೆ, और प्रभाव में आ जाती है. ಮತ್ತೆ ಪ್ರಭಾವದಲ್ಲಿ ಬಂದ್ಬಿಡ್ತಾರೆ. तो प्रभावित हो गई ना. ಮತ್ತೆ ಪ್ರಭಾವಿತರಾಗೋಗ್ಬಿಟ್ರು ಅಲ್ವಾ? प्रभावित हो गई माने प्रजा बढ़ गई. ಪ್ರಭಾವಿತರಾಗ್ಬಿಟ್ರು ಅಂದ್ರೇನೆ ಪ್ರಜೆಗಳಾಗ್ಬಿಟ್ರು. तो वो बुद्धि का स्वामी, ಮತ್ತೆ ಅವರು ಬುದ್ಧಿಯ ಸ್ವಾಮಿ. बुद्धिमानों की बुद्धि, ಬುದ್ಧಿವಂತರಿಗೂ ಸಹ ಬುದ್ಧಿವಂತ ಆಗಿದ್ದಾರೆ. बुद्धि की लगन देखता है. ಅವರು ಬುದ್ಧಿಯ ಸೆಳೆತವನ್ನ ನೋಡ್ತಾರೆ. ये बुद्धि की लगन कहाँ लगी हुई है? ಅಂದ್ರೆ ಈ ಬುದ್ಧಿಯ ಸೆಳೆತ ಎಲ್ಲಿವರೆಗೂ ಇದೆ? इंद्रियों के रस में आकर्षण होने वाली बुद्धि है, ಇಂದ್ರಿಯಗಳ ರಸದಲ್ಲಿ ಆಕರ್ಷಣೆ ಆಗುವಂತ ಬುದ್ಧಿ ಆಗಿದೆನಾ, या इंद्रियों के आकर्षण से परे हो गई? ಅಥವಾ ಇಂದ್ರಿಯಗಳ ಆಕರ್ಷಣೆಯಿಂದ ಪರೆ ಆಗ್ಬಿಟ್ಟಿದಾರ? हाँ, इसीलिए बोला, ಹಾ, ಅದಕ್ಕೋಸ್ಕರ ಹೇಳಿದ್ದಾರೆ. ब्रह्म वाक्य बोल दिया. ಬ್ರಹ್ಮವಾಕ್ಯಗಳಲ್ಲೂ ಸಹ ಹೇಳ್ಬಿಟ್ಟಿದ್ದಾರೆ. अगर चारपाई से हाथ पांव बांध करके करते हैं ಹಾ, ಒಂದ್ ವೇಳೆ ಮಂಚದ ಜೊತೆ ಕೈ ಕಾಲನ್ನ ಕಟ್ಟಾಕ್ಬಿಟ್ಟು ವಿಕಾರಿ ಮಾಡ್ತಾರೆ, तो तुम्हारा कोई दोष नहीं. ಆದ್ರೆ ನಿಮ್ದೇನು ದೋಷನೇ ಇಲ್ಲ ಅಂತ. क्या कहा है? नियत खराब होगी तो हाथ पांव बांधने देगी या युद्ध करती रहेगी? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಒಂದ್ ವೇಳೆ ಅವ್ರ ಆಚರಣೆ ಕೆಟ್ಟೋಗಿದ್ರೆ ಅವ್ರ ಕೈ ಕಾಲನ್ನ ಕಟ್ಟಿಸ್ಕೊಳ್ಳಿಕ್ ಬಿಡ್ತಾರ ಅಥವಾ ಯುದ್ಧವನ್ನ ಮಾಡ್ತಾ ಇರ್ತಾರ? है
युद्ध करेगी, ಯುದ್ಧವನ್ನ ಮಾಡ್ತಾರೆ. रक्षा तो करेगी ना. ಅವರು ಸ್ವಯಂನ ರಕ್ಷಣೆ ಅಂತೂ ಮಾಡ್ತಾರೆ ಅಲ್ವಾ. तो ऐसे बताया ಅದಕ್ಕೋಸ್ಕರ ಈ ರೀತಿ ಹೇಳಿದ್ರು, कि तुम भारतवासी हो ना. ನೀವು ಭಾರತವಾಸಿಗಳಾಗಿದ್ದೀರಾ ಅಲ್ವಾ. क्या कहा? तुम क्या हो? ಏನಂತ ಹೇಳಿದ್ರು, ನೀವೇನಾಗಿದ್ದೀರಾ, कहाँ के वासी ನೀವು ಎಲ್ಲಿಯ ವಾಸಿಗಳಾಗಿದ್ದೀರಾ, है? किसके दिल और दिमाग में बसने वाले? ನೀವು ಯಾರ ಹೃದಯದಲ್ಲಿ ಯಾರ ಮನಸ್ಸಿನಲ್ಲಿ ವಾಸ ಮಾಡುವಂತವರಾಗಿದ್ದೀರಾ. मन बुद्धि रूपी आत्मा से ಮನಬುದ್ಧಿ ರೂಪಿ ಆತ್ಮನಿಂದ. है. कहाँ तुम्हारी मन बुद्धि का वास है? ಎಲ್ಲಿ ನಿಮ್ಮ ಮನಬುದ್ಧಿಯ ವಾಸ ಇದೆ. है सिर्फ निराकार में वास है ಕೇವಲ ನಿರಾಕಾರನಲ್ಲೇ ವಾಸ ಇದೆನಾ, या सिर्फ साकार में वास है, ಅಥವಾ ಕೇವಲ ಸಾಕಾರನಲ್ಲೇ ವಾಸ ಇದೆನಾ, या निराकार साकार दोनों में वास है, ಅಥವಾ ಸಾಕಾರ ಮತ್ತೆ ನಿರಾಕಾರ ಇಬ್ಬರಲ್ಲೂ ವಾಸ ಇದೆನಾ, या आकारी भूत प्रेत में वास है. ಅಥವಾ ಆಕಾರಿ ಭೂತ ಪ್ರೇತಗಳಲ್ಲಿ ವಾಸ ಇದೆನಾ. विश्वास किस में बैठा हुआ है? ವಿಶ್ವಾಸ ಯಾರಲ್ಲಿ ಕುತ್ಕೊಂಡಿದೆ. क्योंकि ज्ञान में चलने वाले ब्राह्मण आज ऐसे भी हैं ಯಾಕೆಂದ್ರೆ ಇವಾಗ ಜ್ಞಾನದಲ್ಲಿ ನಡೆಯುವಂತ ಬ್ರಾಹ್ಮಣರು ಈ ರೀತಿನೂ ಇದ್ದಾರೆ. जो भूत प्रेत विद्या में बहुत विश्वास करते हैं. ಅವರು ಭೂತ ಪ್ರೇತ ವಿದ್ಯೆಯಲ್ಲಿ ತುಂಬಾ ಜಾಸ್ತಿ ನಂಬ್ಕೊಂಡಿರ್ತಾರೆ. बेसिक ज्ञान में चलने वाले भी हैं, ಬೇಸಿಕ್ ಜ್ಞಾನದಲ್ಲಿ ನಡೆಯುವಂತವರು ಸಹ ಇದ್ದಾರೆ, एडवांस ज्ञान में चलने वाले भी हैं. ಅಡ್ವಾನ್ಸ್ ಜ್ಞಾನದಲ್ಲಿ ನಡೆಯುವಂತವರು ಇದ್ದಾರೆ. बल कन्याओं को अर्पण भी करते हैं एडवांस ज्ञान में. ಬಲೆ ಅಡ್ವಾನ್ಸ್ ಜ್ಞಾನದಲ್ಲಿ ಕನ್ಯೆಯರನ್ನ ಅರ್ಪಣೆನೂ ಮಾಡ್ತಾರೆ. तो ऐसी ऐसी आत्माएं हैं माताएं के रूप में ಮತ್ತೆ ಮಾತೆಯರ ರೂಪದಲ್ಲಿ ಈ ರೀತಿ ಆತ್ಮಗಳು ಸಹ ಇದ್ದಾರೆ, जो औलियों को गुरु बना लेती हैं. ಅವರು ಔಲಿಯಾ ಯಾರಿರ್ತಾರೆ, ಮಾಟ ಮಂತ್ರ ಮಾಡೋರು ಅಂಥವ್ರು ತಮ್ಮ ಗುರುವನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. जब हवा उड़ती है टीवी चैनल्स में, ಯಾವಾಗ ಗಾಳಿ ಹಾರುತ್ತೆ ಟಿವಿ ಚಾನೆಲ್ಸ್ಗಳಲ್ಲೇ ಆಗಲಿ, अखबारों में, ಅಥವಾ ನ್ಯೂಸ್ ಪೇಪರ್ಗಳಲ್ಲಾಗಲಿ, रेडियो में, ರೇಡಿಯೋನಲ್ಲೇ ಆಗಲಿ, स्थानीय चैनल्स में, ಸ್ಥಾನೀಯ ಚಾನೆಲ್ಗಳಲ್ಲೇ ಆಗಲಿ, क्या है? आसाराम बापू बाबा की, ಆಸಾರಾಮ್ ಬಾಪು ಬಾಬಾ ಯಾರಿದ್ದಾರೆ ಅವ್ರದ್ದೇ ಆಗಲಿ, और राम रहीम बाबा की, ಅಥವಾ ರಾಮ್ ರಹೀಂ ಬಾಬಾನೇ ಆಗಿರಲಿ. तो बेचारी माताओं का दिल दहलने लगता है. ಆವಾಗ ಪಾಪ ಮಾತೆಯರು ಯಾರೇ ಇದ್ದಾರೆ ಅವ್ರ ಮನಸ್ಸಿಗೆ ದುಃಖ ಆಗ್ತಾ ಹೋಗುತ್ತೆ. और फिर योग बल तो काम नहीं करेगा. ಮತ್ತೆ ಯೋಗ ಬಲ ಅಂತೂ ಕೆಲಸ ಮಾಡೋದೇ ಇಲ್ಲ. क्यों? क्योंकि बुद्धि का लगाव देह की तरफ है, ಯಾಕೆಂದ್ರೆ ಬುದ್ಧಿಯ ಸೆಳೆತ ಏನಿದೆ ಇದು ದೇಹದ ಕಡೆ ಇದೆನಾ, या देह के लगाव से परे हो गई बुद्धि ಅಥವಾ ಬುದ್ಧಿ ದೇಹದ ಸೆಳೆತದಿಂದ ಪರೆ ಆಗೋಗ್ಬಿಟ್ಟಿದೆನಾ. है? देह में लगाव है. ದೇಹದ ಜೊತೆನೆ ಸೆಳೆತ ಇದೆ. मेरी बच्ची, हाय मेरी बच्ची का भी कल कहीं ये हाल न हो जाए. ಹಾ, ನನ್ನ ಮಕ್ಕಳು ಒಂದು ವೇಳೆ ನನ್ನ ಮಗಳದ್ದಾದ್ರೂ ಈ ಥರ ನಾಳೆ ಏನಾದರೂ ಸ್ಥಿತಿ ಆಗ್ಬಿಡ್ಬಾರ್ದು ಅಂತ. इसलिए जल्दी जल्दी चलो. ಅದಕ್ಕೋಸ್ಕರ ಬೇಗ ಬೇಗ ನಡೀರಿ. आज एडवांस पार्टी में भी देखा जाए तो भीड़ लगी हुई है माता पिताओं की. ಇವಾಗ ನೋಡಿದರೆ ಅಡ್ವಾನ್ಸ್ ಪಾರ್ಟಿಯಲ್ಲೂ ಸಹ ನೋಡಿದರೆ ತಂದೆ ತಾಯಿ ಯಾರೇ ಇದ್ದಾರೆ ಅವ್ರದ್ದು ಸಹ ತುಂಬ ರಶ್ ನಡೀತಾ ಇದೆ. लगातार आते रहते हैं. ಕಂಟಿನ್ಯೂ ಆಗಿ ಬರ್ತಾನೆ ಇರ್ತಾರೆ. बच्ची से मिल करके तो आए, देखते क्यों, देख के तो आए. ಮಕ್ಕಳ ಜೊತೆ ಭೇಟಿ ಮಾಡಾದ್ರೂ ಬರೋಣ, ನೋಡಾದ್ರೂ ಬರೋಣ ಅಂತ ಬರ್ತಾನೆ ಇರ್ತಾರೆ. बच्ची क्या बोलती है? ಅಂದ್ರೆ ನಮ್ಮ ಮಕ್ಕಳೇನಂತ ಹೇಳ್ತಾರೆ, मेरी बच्ची है ना, मेरे को तो बताएगी ना. ನನ್ನ ಮಕ್ಕಳಾಗಿದ್ದಾರೆ ಅಲ್ವಾ, ನನ್ಗಂತೂ ನಿಜಾನೇ ಹೇಳ್ತಾರೆ ಅಲ್ವಾ. अरे तो नष्टो मोहा स्मृति लब्धा
नहीं होने पाते। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಈ ರೀತಿ ಇದ್ರೆ ಏನಾಗುತ್ತೆ, ನಷ್ಟು ಮೋಹ ಸ್ಮೃತಿ ಲಬ್ಧ ಆಗ್ಲಿಕ್ಕೆ ಆಗೋದೇ ಇಲ್ಲ. कोई चारा न देख करके फिर भूत प्रेत विद्या में विश्वास करने लग पड़ते। ಯಾವಾಗ ಏನು ದಾರಿನೇ ಕಾಣಿಸಲ್ಲ ಅವಾಗ ಏನು ಮಾಡ್ತಾರೆ, ಮತ್ತೆ ಭೂತ ಪ್ರೇತ ವಿದ್ಯೆಯ ಮೇಲೆ ನಂಬಿಕೆ ಇಟ್ಕೊಳ್ಳಿಕ್ಕೆ ಆರಂಭ ಮಾಡ್ತಾರೆ. औलियों को पैसा देने लग पड़ते। ಈ ಮಾಟಗಾರರು ಮಂತ್ರಗಾರರು ಯಾರಿರ್ತಾರೆ ಅವರಿಗೆಲ್ಲ ದುಡ್ಡೆಲ್ಲ ಕೊಡ್ತಾರೆ. जो भूत प्रेतानी टंट घंट हैं वो टंट घंट भी करने लग पड़ते। ಅವರು ಅವಾಗ ಭೂತ ಪ್ರೇತ ವಿದ್ಯೆಯಲ್ಲಿ ಏನೇ ಮಾಟ ಮಂತ್ರ ಮಾಡೋದೆಲ್ಲ ಇದೆ ಅದನ್ನು ಸಹ ಮಾಡಿಸ್ತಾರೆ. तो बताओ बाप के प्रति निश्चय बुद्धि है? ಮತ್ತೆ ಹೇಳಿ, ತಂದೆ ಪ್ರತಿ ನಿಶ್ಚಯ ಬುದ್ಧಿ ಆಗಿದಾರಾ? हैं? नहीं। ಕೇಳ್ತಾ ಇದ್ದಾರೆ ಬಾಬಾ, ಇದ್ದಾರಾ? ಇಲ್ಲ. जब अंदर से संकल्प आया ಯಾವಾಗ ಒಳಗಡೆಯಿಂದನೇ ಸಂಕಲ್ಪ ಬಂದಿದೆ कि बच्ची को घर ले आए, ಅಂದ್ರೆ ನಾವು ನಮ್ಮ ಮಕ್ಕಳನ್ನ ಮನೆ ಕರ್ಕೊಂಬಂದ್ ಬಿಡ್ಬೇಕು ಅಂತ, तो क्या साबित हुआ? ಮತ್ತೆ ಅವಾಗ ಏನ್ ಸಿದ್ಧ ಆಗೋಗ್ಬಿಡತ್ತೆ. है निश्चय उखड़ गया या निश्चय कायम है? ನಿಶ್ಚಯ ಹೊರಟೋಗ್ಬಿಟ್ಟಿದೇನಾ ಅಥವಾ ನಿಶ್ಚಯ ಕಾಯಂ ಆಗಿದೆನಾ? है निश्चय उखड़ गया। ನಿಶ್ಚಯನೇ ಹೊರಟೋಗ್ಬಿಟ್ಟಿದೆ. अभी तो कोई परीक्षाएं फाइनल नहीं हो रही दिखाई पड़ती है। ಇವಾಗಂತೂ ಏನು ಪರೀಕ್ಷೆಗಳು ಫೈನಲ್ ಆಗ್ತಾ ಇರೋದು ಕಾಣಿಸ್ತಾನೆ ಇಲ್ಲ. लेकिन टाइम आ गया। ಆದ್ರೆ ಟೈಮ್ ಬಂದ್ ಬಿಟ್ಟಿದೆ. क्या माया अब फाइनल पेपर जोर शोर से लेगी। ಮಾಯೆ ಇವಾಗ ಫೈನಲ್ ಪೇಪರ್ನ ತುಂಬಾ ಜೋರ್ ಶೋರಾಗಿ ತಗೊಳುತ್ತೆ. इसलिए सुनी सुनाई बातों पर कभी विश्वास नहीं करना है। ಅದಕ್ಕೋಸ್ಕರ ಹೇಳಿ ಕೇಳಿದಂತ ಮಾತಿನ ಮೇಲೆ ಯಾವತ್ತೂ ನಂಬಿಕೆ ಇಟ್ಕೋಬಾರ್ದು. चाहे वो इंटरनेट में सुनी सुनाई बातें हों, ಬಲ್ಲೆ ಅದು ಇಂಟರ್ನೆಟ್ ನಲ್ಲಿ ಹೇಳಿ ಕೇಳಿದಂತ ಮಾತೇ ಆಗಿರ್ಲಿ, चाहे टीवी चैनल्स में सुनी सुनाई बातें हों, ಅಥವಾ ಟಿವಿ ಚಾನೆಲ್ಸ್ ಗಳಲ್ಲಿ ಹೇಳಿ ಕೇಳಿದಂತ ಮಾತೇ ಆಗಿರ್ಲಿ, चाहे बड़े बड़े और पुराने पुराने अखबारों द्वारा सुनी सुनाई बातें हों, ಬಲ್ಲೆ ದೊಡ್ಡ ದೊಡ್ಡ ಹಳೆ ನ್ಯೂಸ್ ಪೇಪರ್ಗಳ ಮುಖಾಂತರ ಕೇಳಿರುವಂತ ಮಾತುಗಳೇ ಆಗಿರ್ಲಿ, चाहे रेडियो में सुनाई हुई बातें हों, ಅಥವಾ ರೇಡಿಯೋ ಮುಖಾಂತರ ಕೇಳಿರುವಂತ ಮಾತುಗಳೇ ಆಗಿರ್ಲಿ, एकदम सुनी सुनाई बातों पर विश्वास नहीं करना। ಏಕ್ದಮ್ ಹೇಳಿ ಕೇಳಿದಂತ ಮಾತಿನ ಮೇಲೆ ನಂಬಿಕೆನೇ ಇಟ್ಕೋಬಾರ್ದು. क्या करना है? ಮತ್ತೆ ಏನ್ ಮಾಡ್ಬೇಕಾಗಿದೆ? है मेरा तो एक बाबा दूसरा बाबा। हाँ, मेरे को सुनाने वाला एक शिव बाबा दूसरा। ಅವಾಗ ಮತ್ತೇನು ಮಾಡಬೇಕಾಗಿದೆ? ನನಗೆ ಹೇಳುವಂಥವ್ರಂತೂ ಒಬ್ಬ ಶಿವಬಾಬನ್ ಬಿಟ್ಟು ಬೇರೆ ಯಾರೂ ಇಲ್ಲ. ಈ ಮಾತನ್ನು ನಂಬಿಕೆ ಇಟ್ಕೋಬೇಕು ಬುದ್ಧಿಯಲ್ಲಿ. ब्रह्म वाक्य सुनाता है। ಬ್ರಹ್ಮವಾಕ್ಯವನ್ನು ಹೇಳ್ತಾರೆ. क्या? वेदवाणी सुनाता है। ವೇದವಾಣಿಯನ್ನು ಹೇಳ್ತಾರೆ. ब्रह्मा के मुख से जो बोला गया, ಬ್ರಹ್ಮನ ಮುಖದಿಂದ ಏನು ಹೇಳಲಾಗಿತ್ತು वो क्या है? वेदवाणी। ಅದೇನಾಗಿದೆ? ವೇದವಾಣಿ ಆಗಿದೆ. तो हम वेदवाणी की जो बात है, ಮತ್ತೆ ನಾವೇನ್ ಮಾಡ್ತೀವಿ? ಆ ವೇದವಾಣಿಯ ಮಾತುಗಳೇನೇ ಇದೆ उसी बात को मानेंगे। ನಾವು ಅದೇ ಮಾತುಗಳನ್ನು ಒಪ್ಕೊಂತೀವಿ, टैली करेंगे, ಅದನ್ನೇ ನಾವು ಟ್ಯಾಲಿ ಮಾಡ್ತೀವಿ, तब मानेंगे। ಅವಾಗ ನಾವು ನಂಬ್ತೀವಿ. कितने टाइम हो गया ये ज्ञान को चलते चलते? ಎಷ್ಟು ಟೈಮ್ ಆಗೋಯ್ತು ಈ ಜ್ಞಾನಕ್ಕೆ ನಡೀತಾ ನಡೀತಾ? है कितने साल हो गए? ಎಷ್ಟು ವರ್ಷ ಆಗೋಯ್ತು? 80 साल हो गए। 80 ವರ್ಷ ಆಗೋಯ್ತು. 80 साल के अंदर वो बाप टीचर सदगुरु एक ही है। 80 ವರ್ಷಗಳ ಒಳಗಡೆ ತಂದೆ ಟೀಚರ್ ಸದ್ಗುರು ಒಬ್ಬರೇ ಆಗಿದಾರ? ये नहीं समझ पाए। ಈ ಮಾತು ನಿನ್ನ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. क्या? वो एक ही आत्मा पार्टधारी है ಅಂದ್ರೆ ಆ ಒಬ್ಬರೇ ಆತ್ಮ ಪಾತ್ರಧಾರಿ ಆಗಿದ್ದಾರೆ. जो सुप्रीम बाप का प्रैक्टिकल पार्ट बजाती है। ಅವರು ಸುಪ್ರೀಂ ತಂದೆಯ ಪ್ರಾಕ್ಟಿಕಲ್ ಪಾತ್ರವನ್ನ ಮಾಡ್ತಾರೆ.
प्रैक्टिकल में मुक्ति जीवन मुक्ति का वर्षा देने वाली है। ಪ್ರಾಕ್ಟಿಕಲ್ನಲ್ಲಿ ಅವರು ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಕೊಡುವಂಥವರಾಗಿದ್ದಾರೆ. सुप्रीम टीचर का पार्ट बजाती। ಅವರು ಸುಪ್ರೀಂ ಟೀಚರಿನ ಪಾತ್ರವನ್ನು ಮಾಡ್ತಾರೆ. जो गीता गीत है, कविता है, ಯಾವ ಗೀತೆ ಆಗಿದೆ, ಹಾಡಾಗಿದೆ, ಕವಿತೆ ಆಗಿದೆ. क्या है गीता? क्या है? ಗೀತೆ ಏನಾಗಿದೆ? अरे गीता नाम क्यों रखा? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಗೀತೆ ಅಂತ ಹೆಸರನ್ನ ಯಾಕೆ ಇಟ್ಟಿದ್ದಾರೆ? है? गीत है, ಹಾಡಾಗಿದೆ, भगवान के मुख से गाया हुआ, ಭಗವಂತನ ಮುಖದಿಂದ ಹಾಡಿರುವಂತ ಹಾಡಾಗಿದೆ. जिसमें अलंकारिक भाषा भरी हुई है, ಅದರಲ್ಲಿ ಅಲಂಕಾರಿಕ ಭಾಷೆ ತುಂಬಿಕೊಂಡಿದೆ, प्रतीकात्मक भाषा भरी हुई है. ಪ್ರತೀಕಾತ್ಮಕ ಭಾಷೆ ತುಂಬಿಕೊಂಡಿದೆ. दुनिया के सामान्य लोग तो उसे समझ ही नहीं सकते. ಪ್ರಪಂಚದ ಸಾಮಾನ್ಯ ಜನಗಳಂತೂ ಅದನ್ನ ತಿಳ್ಕೊಳ್ಳಿಕ್ಕೆ ಆಗಲ್ಲ. समझ सकते हैं? ತಿಳ್ಕೊಳ್ಳಿಕ್ಕೆ ಆಗುತ್ತಾ? कहावत भी है, ಗಾದೆ ಮಾತು ಸಹ ಇದೆ. कै समझे कवि, कै समझे रवि. रवि माने सूर्य. ಅಂದರೆ ಆ ಕವಿನೇ ಕವಿತೆ ಅರ್ಥವನ್ನು ತಿಳ್ಕೊಬೋದು, ಅಥವಾ ರವಿ ಅಂದರೆ ಜ್ಞಾನ ಸೂರ್ಯನೇ ತಿಳ್ಕೊಬೋದು ಅಷ್ಟೇ. और गीता में लिखा है, मैं जब आता हूँ तो पहले पहले किसको ज्ञान देता हूँ? ಮತ್ತೆ ಗೀತೆಯಲ್ಲೂ ಸಹ ಬರೆದಿದ್ದಾರೆ ಏನಂತ, ನಾನು ಯಾವಾಗ ಬರ್ತೀನಿ ಆವಾಗ ನಾನು ಮೊಟ್ಟ ಮೊದಲು ಜ್ಞಾನವನ್ನು ಯಾರು ಕೊಡ್ತೀನಿ? है? सूर्य को ज्ञान देता हूँ. ಸೂರ್ಯನಿಗೆ ಜ್ಞಾನವನ್ನು ಕೊಡ್ತೀನಿ ಅಂತ. तो 80 साल हो गए. ಮತ್ತೆ 80 ವರ್ಷಗಳಾಗೋಯ್ತು. 80 साल पहले वो सुप्रीम सोल, निराकार आत्माओं का बाप, ಮತ್ತೆ 80 ವರ್ಷಗಳಿಗಿಂತ ಮುಂಚೆ ಆ ಸುಪ್ರೀಂ ಸೋಲ್ ತಂದೆ, ಆ ನಿರಾಕಾರಿ ಆತ್ಮಗಳ ತಂದೆ, निराकार ज्ञान का अकूट भंडार जो देने वाला है, ನಿರಾಕಾರಿ ಜ್ಞಾನದ ಅಕೂಟ ಭಂಡಾರವನ್ನು ಕೊಡುವಂಥವ್ರು ಯಾರಿದ್ದಾರೆ? 80 साल हो गए. ಮತ್ತೆ ಅವರು 80 ವರ್ಷಗಳಾಗೋಯ್ತು. वो बाप के रूप में ज्ञान का बीज डालने वाला भी है. ಅವರು ತಂದೆ ರೂಪದಲ್ಲಿ ಜ್ಞಾನದ ಬೀಜವನ್ನು ಹಾಕುವಂಥವ್ರು ಸಹ ಆಗಿದ್ದಾರೆ. हुआ या नहीं हुआ? ಆಗಿದ್ದಾರೋ ಇಲ್ವೋ? अरे ज्ञान का बीज डालने वाला हुआ या नहीं हुआ? ಕೇಳ್ತಾ ಇದ್ದಾರೆ ಬಾಬಾ, ಅವರು ಜ್ಞಾನದ ಬೀಜವನ್ನು ಹಾಕುವಂಥವ್ರು ಆಗಿದ್ದಾರೋ ಇಲ್ವೋ? हुआ. ಆಗಿದ್ದಾರೆ. और टीचर के रूप में दुनिया के जितने भी टीचर्स हैं, व्याख्या करने वाले, टीकाएं करने वाले, गीता की टीकाएं करने वाले, ಮತ್ತು ಟೀಚರಿನ ರೂಪದಲ್ಲಿ ಪ್ರಪಂಚದಲ್ಲಿ ಎಷ್ಟೇ ಜನ ಟೀಚರ್ಸ್ಗಳಿದ್ದಾರೆ, ವ್ಯಾಖ್ಯಾನ ಮಾಡೋ, ಕ್ಲಾರಿಫಿಕೇಶನ್ ಕೊಡುವಂಥವ್ರು, ಗೀತೆಯ ಕ್ಲಾರಿಫಿಕೇಶನ್ ಕೊಡುವಂಥವ್ರು, ಗೀತೆಯ 108 ಟಿಪ್ಪಣಿಗಳನ್ನು ಮಾಡಿರೋವಂಥವ್ರು, या कोई भी शास्त्र की टीकाएं करने वाले, ಅಥವಾ ಯಾವುದೇ ಶಾಸ್ತ್ರದ ಟಿಪ್ಪಣಿಯನ್ನು ಬರೆಯುವಂಥವರೇ ಆಗಿರಲಿ, कोई भी शास्त्र ग्रंथ की टीकाएं करने वाले, ಯಾವುದೇ ಗ್ರಂಥಗಳಾಗಿರಲಿ, ಶಾಸ್ತ್ರಗಳಾಗಿರಲಿ, ಅದರ ಟಿಪ್ಪಣಿಯನ್ನು ಮಾಡುವಂಥವರೇ ಆಗಿರಲಿ, उन टीकाकारों के बीच सबसे बड़ा व्याख्याकार, ಮತ್ತು ಆ ಟೀಕೆಯನ್ನು ಕೊಡುವಂಥವ್ರು ಯಾರೇ ಇದ್ದಾರೆ ಅವ್ರ ಮಧ್ಯದಲ್ಲಿ ಎಲ್ಲರಿಗಿಂತ ಜಾಸ್ತಿ ದೊಡ್ಡ ವ್ಯಾಖ್ಯಾನ ಕ್ಲಾರಿಫಿಕೇಶನ್ ಕೊಡುವಂಥವ್ರು ಯಾರಿದ್ದಾರೆ? क्या व्याख्याता शास्त्र में माना हुआ है. ವ್ಯಾಖ್ಯಾ ಅಂದರೆ ಕ್ಲಾರಿಫಿಕೇಶನ್ ಕೊಡೋದು ಅಂತಂತೂ ಶಾಸ್ತ್ರದಲ್ಲಿ ಒಪ್ಕೊಳ್ಳಾಗುತ್ತೆ. बताओ, शास्त्र में कोई ऐसा व्याख्याता है? ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ, ಶಾಸ್ತ್ರಗಳಲ್ಲಿ ಯಾರಾದರೂ ಈ ಥರ ಕ್ಲಾರಿಫಿಕೇಶನ್ ಕೊಡುವಂಥವ್ರು ಇದ್ದಾರಾ? जो बहुत प्रसिद्ध है. ಅವರು ತುಂಬ ಜಾಸ್ತಿ ಪ್ರಸಿದ್ಧಿ ಆಗಿದ್ದಾರೆ. है? हाँ, सांख्य योग का विख्याता. ಸಾಂಖ್ಯ ಯೋಗದ ವಿಖ್ಯಾತ ಅಂತ ಹೇಳಲಾಗುತ್ತೆ ಅವರಿಗೆ. कपिल मुनि गाया हुआ है. ಕಪಿಲ್ ಮುನಿ ಅಂತ ಗಾಯನ ಇದೆ ಅವ್ರದ್ದು. जिस कपिल की मुनि की यादगार भी है, ಆ ಕಪಿಲ್ ಮುನಿಯ ನೆನಪಾರ್ಥನೂ ಸಹ ಇದೆ. उसकी बसाई हुई काम्पिल्य नगरी. ಅವ್ರ ದ್ವಾರ ಸ್ಥಾಪನೆ ಮಾಡಿರುವಂಥದ್ದಾಗಿದೆ ಕಾಂಪಿಲ್ಯ ನಗರಿ.